ಶ್ರೀ ಗುರುಗಣಾಧಿಪತೇ ನಮಃ. ಹರೇ ರಮಣ ಗೋವಿಂದ ನಾರಾಯಣ ಗಡ್ಗದ ತಾ ಗಡ್ಗದರ ಗಡ ಗಡ್ಗದಿತ್ತ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ತಾತಯ್ಯ ತದಿಲ್ಲತ ತರಗಿಡತಾಂ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ಹೇ ಗೋಪಾಲಕ ಹೇ ಕೃಪಾ ಜಲನಿಧಿ ಹೇ ಸಿಂಧು ಕನ್ಯಾಪದೇ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮ ಹೇ ಕೌಸಾಂತಕ ಹೇ ಗಜೇಂದ್ರ ಶುಭಕೃತ ಹೇ ರಾಮ ಹೇ ಮಾಧವ ಹೇ ಗೋಪಿ ಜನನಾಥ ಪಾಲಯ ಪದ ಧ್ಯಾಯಾಮಿ ಚಿತ್ತೇ ಸದಾ ಹರಿನಾರಾಯಣ ಗೋವಿಂದ ದಿನದ ದಯದ ತೈ ತೈ ದಯದ ತೈ ತೈ ದಯದ ತೈ 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 ಹರಿನಾರಾಯಣ ಗೋವಿಂದ ಅಚ್ಯುತನಂದ ಗೋವಿಂದ ಆಪದ್ ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ಮತ್ಸ್ಯಾವತಾರ ಗೋವಿಂದ ಮತ್ಸ್ಯಾವತಾರ ಗೋವಿಂದ ಕೂರ್ಮಾವತಾರ ಗೋವಿಂದ ಕ್ರೋಢಕಾರ ಗೋವಿಂದ
ವಾಮನ ರೂಪ ಗೋವಿಂದ ವಾಮನ ರೂಪ ಗೋವಿಂದ ಕಾಳಿಂಗ ಮರ್ಧನ ಗೋವಿಂದ ಕ್ಷತ್ರಿಯಾಂತಕ ಗೋವಿಂದ ಕ್ಷತ್ರಿಯಾಂತಕ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ದಶಶಿರ ಮರ್ದನ ಗೋವಿಂದ ರಾಮ ಕೃಷ್ಣ ಗೋವಿಂದ ಗೋಪಾಲ ತದಿತಂ 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 ರಾಮ ಕೃಷ್ಣ ಗೋವಿಂದ ಗೋಪಾಲ ಹೇ ಗೋವಿಂದ ಗೋಪಾಲ ಶುಭವಾಗಲಿ. ಶಿವೆ, ಈ ವಿಶ್ವದ ಸ್ವಾಸ್ಥ್ಯಕ್ಕಾಗಿ ಆದಿಮಾಯೆಯು ನಿಯೋಜಿಸಲ್ಪಟ್ಟಿರುವವರು ತ್ರಿಮೂರ್ತಿಗಳು. ಬ್ರಹ್ಮ, ವಿಷ್ಣು, ಮಹೇಶ್ವರನಾದ ನಾನು ನಮಗೆಲ್ಲರಿಗೂ ಮಾಡಲಿಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ನೆಲೆಸಲು ಒಂದು ಜಾಗವನ್ನು ಸಹ ಸೂಚಿಸಿದ್ದಾರೆ. ನನಗೆ ರಜತಾದ್ರಿಯಾದರೆ ಶ್ರೀಹರಿಗೆ ವೈಕುಂಠ, ಬ್ರಹ್ಮನಿಗೆ ಸತ್ಯಲೋಕ, ಅವನಿಗೆ ಸೃಷ್ಟಿ ಕಾರ್ಯ, ವಿಷ್ಣುವಿಗೆ ಪಾಲನ ಕಾರ್ಯ, ನನಗೆ ಲಯ ಕಾರ್ಯ. ಇದರ ವಿಶೇಷತೆ ಏನೆಂಬುದು ಗೊತ್ತೇ? ಹೇಳುತ್ತೇನೆ. ಪ್ರಪಂಚದಲ್ಲಿ ಎರಡು ತರನಾದ ಭಕ್ತರಿದ್ದಾರೆ. ಶಿವನನ್ನು ಶ್ರೇಷ್ಠನೆಂದು ನಂಬಿರುವವರು ಶೈವರು, ವಿಷ್ಣುವನ್ನು ಶ್ರೇಷ್ಠನೆಂದು ನಂಬಿರುವವರು ವೈಷ್ಣವರು. ಹಾಗೆ ಭಕ್ತರಲ್ಲಿ ಎರಡು ಮನೋಭಾವನೆಯುಳ್ಳಂಥ ಭಕ್ತರಿದ್ದರೂ ಸಹ ಹರಿಹರರಲ್ಲಿ ಭೇದ ಭಾವ ಇಲ್ಲ. ಈ ಸತ್ಯವನ್ನು ನಾನು ಪ್ರಪಂಚಕ್ಕೆಲ್ಲ ತಿಳಿಸಬೇಕಾಗಿದೆ. ಅದಕ್ಕಾಗಿ ಯಾಕೋ ಗೊತ್ತಿಲ್ಲ, ಇಂಥದೊಂದು ಕಾರ್ಯವನ್ನು ಮಾಡಲಿಕ್ಕೆ ನಾನು ಸಮಯವನ್ನು ಕಾಯುತ್ತಾ ಇದ್ದೇನೆ.
ಪ್ರಿಯೇ, ನಿನ್ನ ಬಗ್ಗೆ ಏನು ಹೇಳಿಲ್ಲ ಅಂತ ಬೇಸರ ಮಾಡಬೇಡ. ನೀನೇನು ಸಾಮಾನ್ಯನೇ? ವಿಸ್ಮಯ ನಿನ್ನ ಜೀವನವೇ ವಿಸ್ಮಯಕರವಾದದ್ದು. ಯಾಕೆ ಹೇಳು? ಹಿಂದೆ ದಕ್ಷನ ಮಗಳು ದಾಕ್ಷಾಯಿಣಿಯಾಗಿ ನನ್ನಲ್ಲಿ ಬಂದು ನನ್ನ ಕರವನ್ನು ಹಿಡಿದವರು, ನನ್ನ ಅರ್ಧಾಂಗಿಯಾದವರು. ಹಾಗೆಯೇ ನಿನ್ನ ತಂದೆ ದಕ್ಷ ಮಹಾರಾಜನ ಮಹಾಯಜ್ಞ ಸಮಾರಂಭದಲ್ಲಿ ನಿನ್ನ ಪತಿಗೆ ಆದಂಥ ಅವಮಾನವನ್ನು ತಡೆಯಲಾಗದೆ, ಮುಖವನ್ನು ತೋರಿಸಲಾಗದೆ ಯೋಗಾಗ್ನಿಯನ್ನು ಸೃಷ್ಟಿಸಿ ಅದರಲ್ಲಿ ನಿನ್ನನ್ನು ನೀನೇ ದಹನ ಮಾಡಿಕೊಂಡವಳು. ಅಂತ ಮಹಾಪುರುಷ ನೀನು. ಅಷ್ಟೇ ಅಲ್ಲ, ಅದಾದ ಮೇಲೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಪುನಃ ಬಂದು ಸೇರಿದವಳು. ಅಷ್ಟೇ ಅಲ್ಲ, ತಿಳಿದವರು ನಿನ್ನನ್ನು, ಜ್ಞಾನಿಗಳು ನಿನ್ನನ್ನು ಮಾಯೇ ಎಂದು ಕರೆದಿದ್ದಾರೆ. ಅದೆಲ್ಲ ಬಿಡು. ಈಗ ಸಮಯ ಏನು? ಪಾರ್ವತಿ, ನಾನೀಗ ತೃಪ್ತನಾಗಬೇಕು. ತೃಪ್ತನಾಗುವುದೆಂದರೆ ಹೇಗೆ? ನನ್ನ ಭಕ್ತರ ಚಿತಾಭಸ್ಮವನ್ನು ನಾನು ಲೇಪಿಸಿಕೊಳ್ಳಬೇಕು. ಅದಕ್ಕಾಗಿ ತಡ ಮಾಡುವುದು ಬೇಡ. ನೀನು ಈಗಲೇ ಭಸ್ಮವನ್ನು ತೆಗೆದುಕೊಂಡು ಬರಲು ತೆರಳು. ಆದಷ್ಟು ಬೇಗ ತರುತ್ತೇನೆ. ಪಾರ್ವತಿ, ಒಂದು ನಿಮಿಷ ಒಂದು ಮಾತನ್ನು ಹೇಳುವುದನ್ನು ಮರೆತುಬಿಟ್ಟೆನು. ಏನು ಸ್ವಾಮಿ? ಪ್ರಿಯೇ, 100 ಕಾಲದಿಂದ ಪ್ರತಿನಿತ್ಯವೂ ತ್ರಿಕಾಲದಲ್ಲಿ ನೀನು ನನ್ನ ಸಂತೋಷಕ್ಕಾಗಿ ಚಿತಾಭಸ್ಮವನ್ನು ತರುತ್ತಿರೋಳಂದಲ್ಲಿ ಹೌದು ಸ್ವಾಮಿ. ಈ ಕಾರ್ಯದಲ್ಲಿ ಯಾವತ್ತಾದರೂ ನೀನು ಚ್ಯುತಿ ಮಾಡಿದ್ದಿದೆ? ಈವರೆಗೂ ಇಲ್ಲ. ಇಲ್ಲ. ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬಂದವರು ನೀನಾಗಿರಬೇಕು. ಆದರೂ ನಾನು ಒಂದು ಮಾತನ್ನು ಇವತ್ತು ಹೇಳಬೇಕು. ಏನು? ಯಾಕಂದ್ರೆ ಮುಂದೊಂದು ಅಘಟಿತವಾದ ಘಟನೆ ಆಗುವಂತ ಸಂಭವ ಇದೆ. ಮುನ್ಸೂಚನೆಗಾಗಿ ನಾವು ಜಾಗ್ರತೆಯಿಂದ ಇರಬೇಕಲ್ಲ. ಅದಕ್ಕಾಗಿ ನಾನು ಒಂದು ಮಾತನ್ನು ಹೇಳುತ್ತೇನೆ, ಮನಸ್ಸಿನಲ್ಲಿ ಇಟ್ಟುಕೋ. ಭಸ್ಮವನ್ನು ತರುವಾಗ ಅದರಲ್ಲಿ ಹೊಲಸು ಕಂಡು ಬಂದಲ್ಲಿ ಅದನ್ನು ಅಲ್ಲಿಯೇ ತೊಲಗಿಸಿ ಶುದ್ಧ ಮಾಡಿಕೊಂಡು ತೆಗೆದುಕೊಂಡು ಬರಬೇಕು. ಆಯ್ತು ಸ್ವಾಮಿ. ಈ ಮಾತನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡು. ಹಾಗಾದರೆ ನಡಿ, ಈಗಲೇ ತರುತ್ತೇನೆ. ಹೋಗಿ. ಮುಟ್ಟವಿಸಿದ ಪರಶಿವನು ಭಸ್ಮವನು, ಮುಟ್ಟವಿಸಿದ ಪರಶಿವನು ಭಸ್ಮವನು ಏನಿದು ಪಾರ್ವತಿ? ಭಸ್ಮದಲ್ಲಿ ಏನಿದೆ? ಏನಾಯ್ತು ಈಗ ಸ್ವಾಮಿ? ತಂದಿರುವ ಭಸ್ಮವನ್ನು ಲೇಪಿಸಿಕೊಳ್ಳಿ. ಹಾ? ಈ ಭಸ್ಮವನ್ನು ನಾನು ಲೇಪಿಸಿಕೊಳ್ಳಬೇಕೆ? ಹೌದು. ಪಾರ್ವತಿ, ನಿನ್ನ ಹೇಳಿದ್ದೇನು? ನೀನು ಯಾರು? ಕಟ್ಟ ಕಡೆಯ ಕೊನೆಯ ದಿಕ್ಕಿನ ಒಡೆಯನ ಒಡಗಿ ನೀನು. ನಿನಗೆ ತಪ್ಪು ಮಾಡುವಂತ ಅಧಿಕಾರವೇ ಇಲ್ಲ. ನಾನು ನಿನಗೆ ಮುನ್ಸೂಚನೆಯಾಗಿ ಹೇಳಿದ್ದೇನೆ.
ಭಸ್ಮದಲ್ಲಿ ಹೊಲಸಿದ್ದರೆ ಅದನ್ನು ಎಸೆದು ಶುದ್ಧ ಮಾಡಿಕೊಂಡು ತಾಯಿನು ಹೌದು. ಏನು ಮಾಡಿರುವೆ ನೀನು? ಭಸ್ಮವನ್ನು ಅಭಿಮಂತ್ರಿಸಿ ನೋಡಿದ ಮೇಲೆ ನನಗೆ ಸಿಕ್ಕಿದ್ದು ಹೊಲಸು. ಭಸ್ಮದಲ್ಲಿ ಹೊಲಸಿದೆ ಅಂತ ಗೊತ್ತಾದ ಮೇಲೂ ನಾನು ಇದನ್ನು ಲೇಪಿಸಿಕೊಳ್ಳಬೇಕೆ? ಒಲನು ಇದನ್ನು ಇಲ್ಲಿಯೇ ಸಿಗ್ತೇನೆ. ಇಂದೆಂದು ಭಸ್ಮವ ಜಠರುವಷ್ಟರಲ್ಲಿ ಇಂದೆಂದು ಭಸ್ಮವ ಜಠರುವಷ್ಟರಲ್ಲಿ ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಭಸ್ಮವ ಕೆಳಗಿದೆ ಬಪ್ಪುದು ಕೇಳು. ಭಸ್ಮವ ಕೆಳಗಿದೆ ಬಪ್ಪುದು ಕೇಳು. ನನ್ನ ನೀಡಿದನು ಆಲೋಚನೆ ಮಾಡು. ನನ್ನ ನೀಡಿದನು ಆಲೋಚನೆ ಮಾಡು. ಭಸ್ಮವ ಕೆಳಗಿದೆ ಬಪ್ಪುದು ಕೇಳು. ನನ್ನ ನೀಡಿದನು ಆಲೋಚನೆ ಮಾಡು. ನನ್ನ ನೀಡಿದನು ಆಲೋಚನೆ ಮಾಡು. ಭಸ್ಮವ ಕೆಳಗಿದೆ ಬಪ್ಪುದು ಕೇಳು. ಭಸ್ಮವ ಕೆಳಗಿದೆ ಬಪ್ಪುದು ಕೇಳು. ನನ್ನ ನೀಡಿದನು ಆಲೋಚನೆ ಮಾಡು. ನನ್ನ ನೀಡಿದನು ಆಲೋಚನೆ ಮಾಡು. ಸ್ವಾಮಿ, ನಾ ಆಡುವ ಮಾತನ್ನೊಮ್ಮೆ ಕೇಳಿ. ಸಿಟ್ಟಿಗೆ ಮನವನ್ನು ಕೊಡಬೇಡಿ ಸ್ವಾಮಿ. ಏನು ಕಣ್ಣು ತಪ್ಪಿನಿಂದ ಆಗಿ ಹೋಗಿರುವಂತಹ ಘಟನೆ. ತಪ್ಪು ಯಾರು ಮಾಡುವುದಿಲ್ಲ ಸ್ವಾಮಿ. ಹೋ 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 ಹೋ, ಮಾಡಿರುವ ತಪ್ಪಿಗೆ ಸಮರ್ಥನೆಯೋ? ಹಾಗಲ್ಲ, ಹಾ. ಇದೀಗ ಕೇವಲ ನಿಮ್ಮ ಭಕ್ತರ ಚಿತ್ತಾಭಸ್ಮ ಅಷ್ಟೇ ಅಲ್ಲ, ಶಿವನ ಕೈಯಿಂದ ಅಭಿಮಂತ್ರಿಸಲ್ಪಟ್ಟಂತಹ ಭಸ್ಮ ಇದು. ಓಹೋ. ಇದನ್ನು ನೀವು ಲೇಪಿಸಿಕೊಳ್ಳದೆ ಹ್ಮ್. ಚೆಲ್ಲಿದಿರಿ ಅಂತಾದರೆ ಹ್ಮ್. ಕೇಳುವುದಿಲ್ಲವೇ ಸ್ವಾಮಿ? ಈ ಲೋಕದ ತಂದೆ ತಾಯಿಗಳನ್ನಿಸಿಕೊಳ್ಳುವ ನಾವು ಹಾ. ಲೋಕದ ಸುಖವನ್ನು ಆಲೋಚಿಸಬೇಕೇ ಹೊರತಾಗಿ ಹ್ಮ್. ಲೋಕಕ್ಕೆ ಕೇಡುಂಟು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ? ಲೋಕದ ನ್ಯಾಯದ ಬಗ್ಗೆ ಮಾತನಾಡೋದು ನೀನು. ಲೋಕದ ನ್ಯಾಯದ ಬಗ್ಗೆ ಅರಿವಿದೆಯೋ? ಲೋಕದಲ್ಲಿ ಚಿಕ್ಕವರು ಏನೇ ದೊಡ್ಡ ತಪ್ಪು ಮಾಡಿದರೂ ಅದಕ್ಕೆ ಕ್ಷಮೆ ಇದೆ. ಆದರೆ ದೊಡ್ಡವರು ಚಿಕ್ಕ ತಪ್ಪು ಮಾಡಿದರೆ ಅದಕ್ಕೆ ಕಠಿಣವಾದ ಶಿಕ್ಷೆ ಆಗುತ್ತದೆ. ಆದರೆ ನಾನು ಮಾಡಿದ ತಪ್ಪಿಗೆ ಲೋಕಕ್ಕೆಲ್ಲ ಏಕೆ ತೊಂದರೆ ಸ್ವಾಮಿ? ನೀನ್ಯಾರು? ಈ ಲೋಕ ನಾಯಕನ ಮಡದಿ ಮಹೇಶ್ವರಿ. ನೀನು ಹೇಗೆ ತಪ್ಪು ಮಾಡುತ್ತೀಯ? ನೀನೇ ಹೇಳಿದ್ದೀಯಲ್ಲ, ಲೋಕದ ತಂದೆ ತಾಯಿ ಎಂದು. ತಂದೆ ತಾಯಿ ಎಂದು ಎನಿಸಿಕೊಂಡಿರುವರು ನಾವೇ ತಪ್ಪು ಮಾಡಿದರೆ ಭಕ್ತರು ಸುಮ್ಮನಿರುತ್ತಾರೆ, ಅವರು ತಪ್ಪು ಮಾಡುತ್ತಾರೆ. ಅದಕ್ಕಾಗಿ ನೀನು ಏನೇ ಹೇಳು, ಈ ಭಸ್ಮವನ್ನು ನಾನು ಲೇಪಿಸಿಕೊಳ್ಳುವುದಿಲ್ಲ. ಬಂದಿದ್ದನ್ನು ಒಟ್ಟಿಗೆ ಅನುಭವಿಸೋಣ. ಈ ಭಸ್ಮವನ್ನು ಇಲ್ಲೇ ಸುತ್ತೇನೆ.
ಇವತ್ತಿನವರೆಗೆ ಮಕ್ಕಳನ್ನು ನಿನಗೆ ನಡೆದು ಅಭ್ಯಾಸ ಇಲ್ಲ, ಅದಕ್ಕಾಗಿ ನೀನು ಹೀಗೆ ಹೇಳ್ತಾ ಇದ್ದಿ. ಪ್ರಪಂಚದಲ್ಲಿ ಮಕ್ಕಳ ಹುಟ್ಟಿದ ಮೇಲೆ ಮೊದಲು ಮಾಡುವ ಕೆಲಸವೇ ಇದೆ, ಕೂಗುವುದು. ಅವನಿಗೀಗ ಹಸುವಾಗ್ತಾ ಇದೆ, ನಾನು ಅವನ ಹಸಿವನ್ನು ಹಿಂಗಿಸ್ತೇನೆ ನೋಡು. ಸ್ವಾಮಿ, ಹಸಿವು ನೀಗಿಸಿದ್ರೆ ಕೂಗುವುದಿಲ್ಲ ಅಂತ ಹೇಳಿದ್ರಿ, ಆದ್ರೂ ಕೂಗ್ತಾ ಇದ್ದಾನೆ. ಹಾಗಲ್ಲ, ಇದು ಹಸುವಿನ ಕೂಗಲ್ಲ ಇದು. ಮತ್ತೆ ಅವನಿಗೀಗ ದಿಗ್ಭ್ರಾಂತಿಯಾಗಿದ್ದಾನೆ. ಅವನು ಯಾರು, ಎಲ್ಲಿದ್ದಾನೆ, ನೀನ್ಯಾರು ನಾನ್ಯಾರು ಅನ್ನುವಂಥ ಅರಿವಿಲ್ಲ ಅವನಿಗೆ ಪ್ರಪಂಚ ಜ್ಞಾನ ಇಲ್ಲ. ಅವನಿಗೀಗ ನಾವು ಪ್ರಪಂಚ ಜ್ಞಾನವನ್ನು ಇಳಿಯಬೇಕು. ಆ ಕೆಲಸವನ್ನು ನಾನೀಗ ಮಾಡ್ತೇನೆ. ಸರಿ ಸ್ವಾಮಿ. ಏಯ್ 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 ಏಯ್, ನಾನು ನಿನ್ನ ಅಪ್ಪ. ನಾನು ನಿನ್ನ ಅಪ್ಪ. ಹಾಗೆಲ್ಲ ಪುನಃ ಪ್ರಯತ್ನ ಮಾಡಿ ನೋಡ್ತೇನೆ. ನೀನು ನನ್ನ ಮಗ. ನೀನು ನನ್ನ ಮಗ. ಇವನಿಗೆ ಹೀಗೆ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ಇನ್ನೊಂದು ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ. ನೀನು ನನ್ನ ಅಪ್ಪ. ನೀನು ನನ್ನ ಅಪ್ಪ. ನಾನು ನಿನ್ನ ಮಗ. ನೀನು ನನ್ನ ಅಪ್ಪ. ನಾನು ನಿನ್ನ ಮಗ. ಮಗ ಅಪ್ಪ. ಅಪ್ಪ ಮಗ. ಹೌದು. ಅಪ್ಪ. ಮಗನೇ, ಸಬಾಸ್. ಅಪ್ಪ. ಅವ ಯಾರವ? ಎಲ್ಲಿ? ಅವ ಯಾರವ? ಸ್ವಾಮಿ, ಏನಿದು? ಅವಸರ ಮಾಡಬೇಡ ಪಾರ್ವತಿ. ನೋಡು, ನಾವೀಗ ಖುಷಿ ಪಡಬೇಕು. ಯಾಕೆ? ಪ್ರಪಂಚದಲ್ಲಿ ಎಷ್ಟು ಮಕ್ಕಳು ಹುಟ್ಟಿದ ತಕ್ಷಣ ಇಷ್ಟೊಂದು ಜ್ಞಾನ ಇರಲಿಕ್ಕೆ ಸಾಧ್ಯ? ನಮ್ಮ ಮಗ ಕಲಿತಾ ಇದ್ದಾನೆ, ಸರಿ. ನಾನು ಅವನು ತಿಂತೇನೆ. ಅವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ಹೇಳಿಕೊಡ್ತಾ ಇದ್ದೀರಾ? ಪಾರ್ವತಿ, ಬೇಸರ ಮಾಡಬೇಡ. ಅವ ಚಿಕ್ಕವ, ತೊದಲ ನೋಡಿ ಹೀಗೆ ಮಾತಾಡ್ತಾನೆ. ನಾವ್ಯಾರು? ಅವನ ತಂದೆ ತಾಯಿಯ ಕೆಲಸ ಇದೆ. ಮಕ್ಕಳ ತಪ್ಪು ಮಾಡಿದರೆ ತಿದ್ದು, ನಾನು ಅವನು ತಿಂತೇನೆ ನೋಡು. ಸರಿ. ಮಗನೇ, ಅಪ್ಪ. ನಾನು ಅವಳ ಮಗ. ನಾನು ಅವಳ ಮಗ. ಅವಳು ನಿನ್ನ ಅಮ್ಮ. ಅವಳು ನನ್ನ ಅಮ್ಮ. ಹೌದು. ಅವಳು ನನ್ನ ಅಮ್ಮ. ನಾನು ಅವಳ ಮಗ. ಹೌದು. ಅಮ್ಮ ಮಗ. ಅಮ್ಮ ಮಗ. ಗಡಿಬಿಡಿ ಮಾಡು ಬೇಡ. ಅಪ್ಪ. ಅಲ್ಲಿ ಯಾರವ? ಎಲ್ಲಿ? ಭೀಕರ ಆಗ್ತತಿ. ಉದ್ದನೆಯ ನಾಲಗೆ. ಹೌದು. ಹೋಗಿ ಆ ನಾಲಗೆಯನ್ನು ಎಳ್ದು ಹಾಕ್ತೇನೆ. ಗಡಿಬಿಡಿ ಬೇಡ. ಯಾರವ? ಅವನು ಯಾರು ಗೊತ್ತಾ? ಭಯಂಕರ. ಯಾರು? ನಿನ್ನ ಅಣ್ಣ ವೀರಭದ್ರ. ವೀರಭದ್ರ. ಹೌದು. ಅಪ್ಪ, ಇವ ಯಾರವ? ಸಣ್ಣನೆಯ ದೇಹ, ದೊಡ್ಡನೆಯ ಮುಖ, ಉದ್ದನೆಯ ಮೂಗು. ಯಾರವ? ಅವನು ನಿನ್ನ ಅಣ್ಣನೇ. ಅವನು ಅಣ್ಣ. ವಿಘ್ನ ವಿನಾಶಕ ಗಣಪ. ಓ, ಅವ ಯಾರವ? ಒಂದಲ್ಲ, ಒಂದು ರಾಶಿ ಮುಖ ಇದೆ. ಯಾರವ? ರಾಶಿ ಅಲ್ಲ, 6 ಮುಖ. 6 ಮುಖ. ಅವನು ನಿನ್ನ 3ನೇ ಅಣ್ಣ. ಷಡಾನನ ಷಣ್ಮುಖ. ಅವರೆಲ್ಲ ಯಾರಲ್ಲಿ ದ್ವಾರದಲ್ಲಿ ಆಚೆ ಈಚೆ ನಡೀತಾ ಇರುವವರು? ಈಗ ಬರೀ ವಿಚಾರಿಸಿದೆ. ಹಾಗಲ್ಲ, ಅವರೆಲ್ಲ ಯಾರು ಗೊತ್ತಾ? ಯಾರು? ಅವರೆಲ್ಲರೂ ಹರಣಗಣಗಳು. ಅವರೆಲ್ಲ ನಿನ್ನ ಹಗರಣಗಳು? ಹಾಗೆಲ್ಲ ಮರೆಯ. ಹಗರಣ ಅಂದ್ರೆ ಅರ್ಥವೇ ಬೇರೆ ಆಗ್ತದೆ. ಮತ್ತೆ ಹಾಗೆಲ್ಲ ಹೇಳುವಾಗಿಲ್ಲ. ಅವರೆಲ್ಲರೂ ಹರಣಗಣಗಳು. ಹರಣಗಣಗಳು. ಹೌದು.
ಅಪ್ಪ ಅವರೆಲ್ಲರಿಗೂ ಒಂದಲ್ಲ ಒಂದು ಹೆಸರಿದ್ದ ಹಾಗಿದೆ. ಹೌದು, ನನಗೇನು ಹೆಸರು? ನಿನಗೆ ಹೆಸರು ಬೇಕು. ಹೌದು. ಪಾರ್ವತಿ, ನೋಡದೆ ನಮ್ಮ ಮಗ ಬೆಳೀತಾ ಇದ್ದಾನೆ. ಅವನಿಗೆ ಒಂದು ಹೆಸರು ಬೇಕನ್ನುವಂತ ಆಸೆ ಆಗಿದೆ. ಒಂದು ಹೆಸರು ಇಡುವ ಅವನಿಗೆ. ಪಾರ್ವತಿ, ಇವತ್ತಿನವರೆಗೂ ನೀನು ಮಕ್ಕಳನ್ನು ನಡೆದವಳಲ್ಲ. ಅವನಿಗೆ ನಾಮಕರಣವನ್ನು ಮಾಡ್ತೀಯಾ? ಸ್ವಾಮಿ, ಹೌದು. ಸ್ವಾಮಿ, ಹಾ. ಅವನು ಭಸ್ಮದಲ್ಲಿ ಕಲ್ಲಿದ್ದಕ್ಕಾಗಿ ಹುಟ್ಟಿದ್ದಲ್ವಾ? ಹೌದು. ಈಗ ನಿಮ್ಮನ್ನು ಅಪ್ಪ ಅಂತ ಒಪ್ಕೊಂಡಿದ್ದಾನೆ. ಹೌದು. ಕಲ್ಲಪ್ಪ ಅಂತ ಹೆಸರಿದ್ರೆ ಹೇಗೆ? ಪಾರ್ವತಿ, ಕಲ್ಲಪ್ಪ ಬೇಡ, ನನ್ನ ಮಗನಿಗೆ ನಾನೇ ಹೆಸರಿಡುತ್ತೇನೆ. ಮತ್ತೆ ಭಸ್ಮಾಸುರನೆಂಬ ಹೆಸರಿಟ್ಟು ಮತ್ತೆ ಭಸ್ಮಾಸುರನೆಂಬ ಹೆಸರಿಟ್ಟು ಯಾವತ್ತೆಲ್ಲ ವಿಷಯವು ಸೂಚಿಸುತ್ತಾಗ ಅರಸಿ ತಂದಿದ್ದೆನಗೆ ಭಸ್ಮವನು ದಾಸನಾಗಿರು ದಾಸನಾಗಿರು ಮಿಕ್ಕವರ ತೆರನೆಂದ ಮಗನೇ, ಅಪ್ಪ, ಆಕಾರದಲ್ಲಿ ನೀನು ರಕ್ತಸಾಕಾರನಾಗಿರುವೆ. ಹಾ. ತಾಯಿ ತಂದ ಭಸ್ಮದಲ್ಲಿ ನೀನು ಜನಿಸಿರುವುದು. ಓಹೋ, ಅದಕ್ಕಾಗಿ ನಾನು ನಿನಗೆ ಭಸ್ಮಾಸುರ ಎನ್ನುವಂತ ನಾಮಾಂಕಿತವನ್ನು ಅನುಗ್ರಹಿಸುತ್ತೇನೆ. ಇವತ್ತಿನಿಂದ ನೀನು ಭಸ್ಮಾಸುರ. ಭಸ್ಮಾಸುರ. ಹಾ. ಅಪ್ಪ, ಅವರೆಲ್ಲರಿಗೂ ಒಂದಲ್ಲ ಒಂದು ಕೆಲಸ ಇದೆ. ಹೌದು, ನನಗೇನು ಕೆಲಸ? ನಿನಗೆ ಕೆಲಸ ಬೇಕು. ಹೌದು. ಪಾರ್ವತಿ, ಮಗನಿಗೆ ಕರ್ತವ್ಯ ಬರ್ತಾ ಇದೆ. ಅವನಿಗೆ ಒಂದು ಕೆಲಸ ಬೇಕಂತೆ, ಕೊಡುವ ಕೆಲಸ. ಸರಿ ಸ್ವಾಮಿ. ಮಗನೇ, ಅಪ್ಪ, ನಿನ್ನ ತಾಯಿ ನನಗೆ ಇವತ್ತಿನವರೆಗೂ ಚಿತಾಭಸ್ಮವನ್ನು ತರುವಂತ ಕೆಲಸ ಮಾಡ್ತಾ ಇದ್ದಾಳೆ. ಓಹೋ, ಇವತ್ತಿನಿಂದ ಆ ಕೆಲಸವನ್ನು ನಡೆಸಿಕೊಡುತ್ತೇನೆ. ಇವತ್ತಿನಿಂದ ನೀನು ಭಸ್ಮವನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡು. ಭಸ್ಮ? ಹೌದು. ಅದೆಲ್ಲಿ ಸಿಗ್ತದೆ? ಭಸ್ಮ ಅಂದ್ರೆ ಅದು ಅಲ್ಲಿ ಇಲ್ಲಿ ಸಿಗುವಂತ ವಸ್ತುವಲ್ಲ. ಮತ್ತೆ? ಪ್ರತಿನಿತ್ಯವೂ ನೀನು ಭೂಲೋಕಕ್ಕೆ ಹೋಗಬೇಕು. ಹಾ. ಅಲ್ಲಿ ಶಿವನ ಭಕ್ತರು ಎಲ್ಲಿದ್ದಾರೆ ಅಂತ ನೋಡಬೇಕು. ಓಹೋ, ಎಲ್ಲಿ ಶಿವನ ಭಕ್ತರು ಸಾಯುತ್ತಾರೋ ಹಾ. ಅಲ್ಲಿ ಹೋಗಿ ಚಿತಾಭಸ್ಮವನ್ನು ತೆಗೆದುಕೊಂಡು ಬರಬೇಕು. ಅದು ನಿನ್ನ ಕೆಲಸ. ಆಗಲಿ. ಹಾ. ಎಷ್ಟು ತರಬೇಕು? ಒಂದಿಷ್ಟು ತರಲ? ಇಷ್ಟು. ಅದಕ್ಕೂ ಒಂದು ಮಿತಿ ಇದೆ ಮರೆ. ಓ, ಪಾರ್ವತಿ, ಇದರಲ್ಲಿ ಬರಬೇಕು. ಹಾ. ಒಳ್ಳೆಯದಾಗ್ಲಿ, ಹೋಗಿ ಬಾ. ಆಗಲಿ ಅಪ್ಪ. ಅಪ್ಪನ ಆಜ್ಞೆ ಆಗಿದೆ. ಭೂಲೋಕಕ್ಕೆ ಹೋಗಿ ಸ್ಮಶಾನದಲ್ಲಿ ಅವನ ಭಕ್ತರ ಚಿತಾಭಸ್ಮವನ್ನು ಹುಡುಕಿ ತರಬೇಕು ಎಂದು. ಹಾಗಾದ್ರೆ ಯಾಕೆ ತಡ? ಹೋಗ್ತೇನೆ ಭೂಲೋಕದ ಕಡೆಗೆ. ಹರ 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 ಮಹಾದೇವ. ಅಪ್ಪ, ಬಿಸಿ ಬಿಸಿ ಭಸ್ಮ ತಂದಿದ್ದೇನೆ, ತೆಗೆದುಕೋ. ಒಳ್ಳೆಯದಾಗಲಿ. ಚಳಿ ಪ್ರದೇಶ ಇರೋದ್ರಿಂದ ಬಿಸಿ ಭಸ್ಮ ಬೇಕಾಗ್ತದೆ. ಸ್ವಲ್ಪ ಬಿಸಿ ತಾಗ್ಲಿ. ಹೌದೌದು. ಹಾ. ಈ ಭಸ್ಮವನ್ನು ಅಭಿಮಂತ್ರಿಸಿ ನಾನು ಎಬ್ಬಿಸಿಕೊಳ್ಳುತ್ತೇನೆ. ಮುಂದೇನು ಕೆಲಸ ನನಗೆ? ಇನ್ನೇನು ಕೆಲಸ? ಇದೊಂದೇ ಕೆಲಸ. ತ್ರಿಕಾಲದಲ್ಲಿ ಭಸ್ಮ ಬರುವುದು. ಅಂದರೆ ತ್ರಿಕಾಲದಲ್ಲೂ ಭೂಲೋಕಕ್ಕೆ ಹೋಗುದು, ಕೈಲಾಸಕ್ಕೆ ಬರುದು.
ಭೂಲೋಕಕ್ಕೆ ಹೋಗುದು, ಕೈಲಾಸಕ್ಕೆ ಬರುದು ಅಷ್ಟೇ ಕೆಲಸವ? ಅಷ್ಟೇ ಕೆಲಸ ನಿಮಗೆ. ಒಂದೊಮ್ಮೆ ಹಸಿವೆ ಆದರೆ ಏನ್ ಮಾಡ್ಲಿ ಅಮ್ಮ? ಅಯ್ಯೋ, ಅದಕ್ಕೆ ಯೋಚನೆ. ಮರದಿಂದ ಕಳಿತ ಕೊಳಿತ ಹಣ್ಣುಗಳು ಆಗಾಗ ಬೀಳುತ್ತಿರುತ್ತದೆ, ಅದನ್ನೇ ಹೆಕ್ಕಿಕೊಂಡು ತಿನ್ನೋದು. ಅಂದರೆ ಬಿದ್ದ ಹಣ್ಣನ್ನು ತಿನ್ನಬೇಕು, ಯಾಕೆ? ಎಲ್ಲಾದರೂ ನೀರು ಮರ ಏರಿ ಕೆಳಗೆ ಬಿದ್ದು ಕೈಕಾಲು ಕಟ್ಟು ಮಾಡಿಕೊಂಡ್ರೆ ಅದೆಲ್ಲ ಬೇಡ ಅಲ್ವಾ? ಒಂದೊಮ್ಮೆ ಬಾಯಾರಿಕೆ ಆದ್ರೆ? ಬಾಯಾರಿಕೆ ಆದರೆ ಮಾತ್ರ ಹರಿವ ನೀರಿನ ಕಡೆಗೆ ಯಾವತ್ತಿಗೂ ಹೋಗಬೇಡ ಮಗನೇ. ಎಲ್ಲಾದರೂ ನೀನು ಕಾಲು ಜಾರಿ ಬಿದ್ದು ಸುಳಿಯಲ್ಲಿ ಸಿಕ್ಕಿ ತೇಲಿ ಹೋದರೆ ಅದೆಲ್ಲ ಬೇಕಾ ನಿನಗೆ? ನಿಂತ ನೀರನ್ನೇ ಕುಡಿ. ನಿಂತ ನೀರು? ಬಣ್ಣದ ನೀರನ್ನ ಕುಡಿಬೇಕೆ? ಹೌದು, ಆರೋಗ್ಯಕ್ಕೆ ಒಳ್ಳೆಯದು. ಒಂದೊಮ್ಮೆ ಆಯಾಸ ಆಗಿ ನಿದ್ರೆ ಬಂದ್ರೆ ಏನ್ ಮಾಡ್ಲಿ? ಆಯಾಸ ಆದರೆ ವಿಶಾಲವಾದ ಬಯಲಿನಲ್ಲಿ ಒಂದು ದೊಡ್ಡ ಕಟ್ಟೆ ಇದ್ದೇ ಇರುತ್ತದೆ. ಬಿಸಿಲಿಗೆ ಕಾದಿರುತ್ತದೆ, ಅಲ್ಲೇ ಬೆಚ್ಚಗೆ ಮಲಗು. ಈಗ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ ನಿನಗೆ? ಆಯ್ತಾಯ್ತು. ಇನ್ನು ಮುಂದೆ ಹೊರು ಮಗನೇ ಬೂದಿ. ಹೋಗಿ ಆಗಲಿ. ಇವ್ರು ಯಾಕೋ ಒಳ್ಳೆ ಅಪ್ಪ ಅಮ್ಮ ಇದ್ದಾಗಿಲ್ಲ. ಯಾಕಂದ್ರೆ ಅಪ್ಪ ಒಂದು ಹೇಳ್ತಾನೆ, ಅಮ್ಮ ಇನ್ನೊಂದು ಹೇಳ್ತಾಳೆ. ಯಾವ ತಾಯಿ ತನ್ನ ಮಗನಿಗೆ ಅಥವಾ ಮಕ್ಕಳಿಗೆ ಇದ್ದ ಹಣ್ಣನ್ನೇ ತಿನ್ನು, ನಿಂತ ನೀರನ್ನೇ ಕುಡಿ, ಎಲ್ಲಿ ಬೇಕಾದ್ರೆ ಅಲ್ಲಿ ಮಲಗುವಂತಾಳೆ. ಹಾಗಾದ್ರೆ ಇವರಿಗೆ ಬೂದಿ ತರಲಿಕ್ಕೆ ಒಬ್ಬ ಕೆಲಸದವನು ಬೇಕಿತ್ತು. ನನ್ನನ್ನು ಹುಟ್ಟಿಸಿಕೊಂಡಿದ್ದಾರೆ. ಕೊನೆಗೂ ಅಮ್ಮ ತನ್ನ ನಂಜಿನ ಮಾತನ್ನ ಹೇಳೇ ಬಿಟ್ಟಳವ. ಹೊರು ಮಗನೇ ಬೂದಿ ಹೊರ್ತೇನೆ. ಸ್ವಲ್ಪ ಕಾಲ ಇವರ ಭಕ್ತರ ಬೂದಿ ಹೊರ್ತೇನೆ, ಆಮೇಲೆ ಇವರ ಬೂದಿಯೇ ಹೊರ್ತೇನೆ. ಹೋಗ್ತೇನೆ ಭೂಲೋಕಕ್ಕೆ. ತ್ರಿಕಾಲದಲ್ಲೂ ಭಸ್ಮವನ್ನು ತರಬೇಕಾದ್ರೆ ಹೇಳುತ್ತಿರುವ ಸೊತ್ತು ಒಂದೇ, ಗಹಗಹಿಸಿ ನಗುವ ಸೊತ್ತು. ಎಲ್ಲಿಂದ ಅಂತ ನೋಡಿದ್ರೆ ಸುರಲೋಕದಿಂದ. ದೇವತೆಗಳು. ನಾನೊಬ್ಬ ಅಸುರ ಎನ್ನುವ ಕಾರಣಕ್ಕಾಗಿ ತಾತ್ಸಾರ ಭಾವನೆ ಇರಲಿ. ಶಿವನೆಂಬ ಮಗನೆಂಬ ಸ್ವಲ್ಪವೂ ಮಮಕಾರ ಅವರಲ್ಲಿ ಇದ್ದ ಹಾಗಿಲ್ಲ. ಹಾಗಂತ ಅವರಿಗೇನು ಕೆಲಸ? ಏನೂ ಇಲ್ಲ. ಭೂಲೋಕದಲ್ಲಿ ಬ್ರಾಹ್ಮಣರು ವಿಪ್ರರು ಮಾಡಿದಂತಹ ಹೋಮ ಹವನದ ಹವಿಸ್ಸು ದೇವತೆಗಳಿಗೆ. ಅದನ್ನು ಉಂಡುಕೊಂಡು ತೇಗಿಕೊಂಡು ಅಡ್ಡಾಡಿಕೊಂಡು ರಂಭಾದಿ ಅಪ್ಸರೆಯರ ನೃತ್ಯ ನೋಡ್ಕೊಂಡಿದ್ದಾರೆ. ಇವರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಇಲ್ಲಾಂದ್ರೆ ಇವರು ನನ್ನನ್ನು ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಏನು ಮಾಡಲಿ? ಅಪ್ಪನನ್ನ ಒಲಿಸ್ಕೊಳ್ತೇನೆ. ಅಪ್ಪನನ್ನ ಒಲಿಸಿಕೊಂಡು ಮುಂದಿನ ನಾಟಕವನ್ನು ಆಡ್ತೇನೆ. ಹೋಗ್ತೇನೆ ಅಪ್ಪನ ಹತ್ರ. ಎಲೆ ಮಗನೇ ಮಗವ್ಯಾಕೆ ಕುಂದಿದೆ,
ಪ್ರತಿನಿತ್ಯವೂ ಚಿಮ್ಮುವ ಚಿಲುಮೆಯಂತೆ ಪುಟಿಯುವ ಚೆಂಟಿನಂತೆ ಹಾರಾಡಿಕೊಂಡು ಓಡಾಡಿಕೊಂಡು ಬರುತ್ತಿರುವವನೇ ನೀನು. ಇವತ್ತೇ ನೋಡು ನಿನ್ನ ಮುಖವನ್ನು, ಮುಖ ಕಮಲ ಬಾಡಿದೆ, ಕಣ್ಣೀರಲ್ಲಿ ಧಾರಾಕಾರವಾಗಿ ನೀರು ಸುರಿತೆ. ಆದದ್ದಾದರೂ ಏನು, ಇವತ್ತೆಲ್ಲ ಹೋಗಿದ್ದೆ ನೀನು. ಭೂಲೋಕದಲ್ಲೆಲ್ಲಾದರೂ ಭಸ್ಮವು ಸಿಗಲಿಲ್ಲವೋ ಹೇಗೆ? ಅಥವಾ ಶಿವನ ಕೈಂಕರ್ಯದಲ್ಲಿ ತೊಡಗಿರುವ ನಿನಗೆ ಯಾರಾದರೂ ತೊಂದರೆ ಕೊಟ್ಟರೋ? ಹಾಗಿದ್ದರೆ ಹೇಳು. ಅಪ್ಪ, ಏನಾಯ್ತು ಹೇಳು ಮಗನೇ, ಏನಾಯ್ತು? ಓ ಈಶ, ಓ ದೇವೇಶ, ಓ ಜಗದೀಶ, ನೀನು ಕೊಟ್ಟ ಕಾರ್ಯವನ್ನ ಮಾಡ್ಲಿಕ್ಕೆ ಭೂಲೋಕಕ್ಕೆ ಹೋದವನಪ್ಪ ನಾನು. ಹೌದು. ಆದರೆ ಇವತ್ತು ಅಪ್ಪ ಸಾಯಲಿಲ್ಲ ಅಪ್ಪ. ಯಾರು? ಅಪ್ಪ ಅಲ್ಲ, ನಿನ್ನ ಭಕ್ತರು ಸಾಯಲಿಲ್ಲ ಅಪ್ಪ. ಹೋ 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 ಹೋ. ಎಲ್ಲಿ ಹುಡುಕಿದರೂ ಭಕ್ತರ ಚಿತಾಭಸ್ಮ ಸಿಗಲಿಲ್ಲ. ಭಸ್ಮ ಸಿಗಲಿಲ್ಲ ನಿನಗೆ. ಹಾಗಾಗಿ ಹಾ. ನೀನು ಕೊಟ್ಟ ಕೆಲಸವನ್ನ ಮಾಡ್ಲಿಕ್ಕೆ ಆಗದಂತಹ ಈ ಮಗ ಹಾ. ಇದ್ದರೆಷ್ಟು ಸತ್ತರೆಷ್ಟು ಅಪ್ಪ. ಛೆ, 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 ಎಂತ ಮಾತನಾಡುತ್ತಿರುವ ಅಪ್ಪ, ಚಿಂತೆ ಮಾಡಬೇಡ. ಇದರಲ್ಲಿ ನಿನ್ನದೇನಿದೆ ತಪ್ಪಿದೆ? ಮಾಡಬೇಕಾದ ಪ್ರಯತ್ನವನ್ನೆಲ್ಲ ನೀನು ಮಾಡಿ ಎಲ್ಲ ಮಾಡಿದ್ದೇನಪ್ಪ. ನನ್ನ ಮೇಲೆ ಎಷ್ಟು ಗೌರವ ನೋಡು ನಿನಗೆ. ಹೌದಪ್ಪ, ಕೊಟ್ಟ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಹೌದಪ್ಪ, ಜೀವವನ್ನ ತ್ಯಜಿಸಲು ಮುಂದಾಗಿ. ಹೌದಪ್ಪ. ಚಿಂತೆ ಮಾಡಬೇಡ, ನಿನಗೆ ಕೇಳಿದ್ದನ್ನು ಕೊಡುತ್ತೇನೆ. ನಿನಗೆ ಹಾ? ಏನು ಬೇಕು ಕೇಳು. ಅಪ್ಪ, ಹಾ. ನಾನು ಕೇಳಿದ ಮಾತನ್ನು ನಡೆಸಿಕೊಡ್ತೀಯ? ಹೌದು. ಹಾಗಾದ್ರೆ ಒಂದು ಮಾತಪ್ಪ. ಹೇಳು. ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ನೀನು ಕೊಟ್ಟ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕಾಗಿ ಮಾತ್ರ. ಹಾಗಾಗಿ ಯಾರ ಶಿರದ ಮೇಲೆ ನನ್ನ ಕರವನ್ನು ಇಡುತ್ತೇನೋ ಅವರು ಅಲ್ಲೇ ಸುಟ್ಟು ಭಸ್ಮವಾಗಿ ಹೋಗಬೇಕು. ಅಂತಹ ವರವನ್ನು ಕೊಡುತ್ತೀಯ ಅಪ್ಪ. ಚಿಂತೆ ಪಡಬೇಡ ಮಗನೇ, ಅಷ್ಟೇ ತಾನೇ. ಹೌದಪ್ಪ, ಕೊಡುತ್ತೇನೆ ನಿನಗೆ. ಆಗ್ಲಿ ಅಪ್ಪ. ಅಮ್ಮ, ಯಾಕಮ್ಮ ಅಪ್ಪ ಮಕ್ಕಳ ಮಧ್ಯ ಬರ್ತಾ ಇದೆಯಾ? ವರವನ್ನು ಬೇಡ್ತಾ ಇದೀಯಾ? ಹೌದು. ಈಗ ನಿನ್ನ ಸ್ನಾನ ಆಗಿದೆಯಾ? ಆಗಿದೆಯಲ್ಲ ಬೆಳಿಗ್ಗೆ. ಅಯ್ಯೋ, ವರ ಪಡೆಯಬೇಕಾದರೆ ದೇಹ ಶುದ್ಧಿ ಆಗಿರಬೇಕು. ಹೋಗು, ನೀರಿನಲ್ಲಿ ಮುಳುಗು ಹಾಕಿ ಬಾ. ನಡೆ. ಅಪ್ಪ, ಬೇಗ ಹೋಗಿ ಬರ್ತೇನೆ. ಹೋಗು. ಕೊಟ್ಟ ಮಾತು ಮರಿಬೇಡ. ಬಂದೆ, ಈಗ ಬಂದೆ. ಹೋಗಿ ಬಾ. ಸ್ವಾಮಿ, ನಿಮಗೆ ಬುದ್ಧಿ ಇಲ್ವಾ ಅಂತ? ನನಗೆ ಏನು ಮಾಡಲು ಹೊರಟಿದ್ದೀರಾ ಸ್ವಾಮಿ? ದುಷ್ಟನಿಗೆ ಸುರನರೋ
ಸ್ವಲ್ಪ ಆಲೋಚಿಸಬೇಕು ತಾನೆ. ಏನು? ನೀವೇ ಹೇಳಿದ್ರಿ ಅಲ್ವಾ, ಹುಟ್ಟುವಾಗ ಅಸುರ ಪ್ರವೃತ್ತಿ ಅವನದ್ದು ಅಂತ. ಹೌದು. ಅವನು ಕೇಳುತ್ತಿರುವ ವರವು ಸಾಮಾನ್ಯವಾದದ್ದೇ ಸ್ವಾಮಿ. ಅಲ್ಲವೇ ಅಲ್ಲ, ಉರಿ ಹಸ್ತವನ್ನು ಬೇಡುತ್ತಿದ್ದಾನೆ. ಹೌದು. ಒಮ್ಮೆ ಆಲೋಚಿಸಿ ಸ್ವಾಮಿ. ಪಾರ್ವತಿ, ಸ್ವಾಮಿ, ನೀನು ಹೇಳುವುದು ಸತ್ಯವಾದ ಮಾತು. ಆದರೆ ಅವನಿಗೆ ಅದರಿಂದ ಪ್ರಯೋಜನವಾದರೂ ಏನು? ಅವನಿಗೆ ಪ್ರಯೋಜನ ಇಲ್ಲ ಸ್ವಾಮಿ. ಆದರೆ ಉಳಿದವರೆಲ್ಲರಿಗೆ ಕೇಡುಂಟಾದೀತು ಅಂತ ಹೇಳ್ತಾ ಇದ್ದೇನೆ. ನನಗೆ ಮಾತ್ರ ಅಲ್ಲ, ಅಸುರರು ಯಾರೇ ಇರಲಿ, ಅವನು ಅವರ ಶಿರದ ಮೇಲೆ ಕೈ ಇಟ್ಟೊಡನೆ ಕ್ಷಣದಲ್ಲಿ ಭಸ್ಮವಾಗಿ ಹೋಗುತ್ತಾರೆ. ದಯಮಾಡಿ ವರವನ್ನು ನೀಡಬೇಡಿ ಸ್ವಾಮಿ. ಪ್ರಿಯೆ, ಚಿಂತೆ ಮಾಡಬೇಡ ನೀನು. ಅವನು ನನ್ನ ಮಗ ಭಸ್ಮಾಸುರ, ಎಂದಿಗೂ ಹಾಗೆ ಮಾಡಲಾರ. ಅಂದರೆ ನೀನು ಹೇಳುವ ಮಾತಿನ ಅರ್ಥ ಏನು? ನಾನು ವರ ಕೊಟ್ಟು ಬಿಟ್ಟರೆ ಕೆಟ್ಟು ಬಿಡುತ್ತೇನೆ ಅಂತ ಅಲ್ಲವೋ? ಹೌದು ಸ್ವಾಮಿ, ಕೆಡುತ್ತೀರಿ. ಪ್ರಿಯೆ, ನನ್ನ ಮಗ ಭಸ್ಮಾಸುರ ಆಕಾರದಲ್ಲಿ ರಕ್ತಸಾಕಾರನಾಗಿರಬಹುದು, ಸ್ವಭಾವದಲ್ಲಿ ಅವನದ್ದು ಅಸುರನ ಸ್ವಭಾವ ಅಲ್ಲ. ನೋಡು, ಅವನು ಮನಸ್ಸು ಮಾಡಿದರೆ ಎಲ್ಲರನ್ನು ಇಲ್ಲೇ ಸಾಯಿಸಿ ತಿನ್ನಬಹುದು ಅವನು. ಆದರೂ ಅಪ್ಪನ ಬಳಿ ಬಂದು ಒಂದು ಮಾತನ್ನು ಹೇಳಬೇಕು ಅಂತ ಬಂದಿದ್ದಾನೆ ನೋಡು. ಎಂಥ ಸೌಮ್ಯ ಸ್ವಭಾವ ನೋಡು. ಇಲ್ಲ ಸ್ವಾಮಿ. ಅವನು ಸುಮತಿ, ದುರ್ಮತಿ ಅಲ್ಲ. ನನ್ನ ಮಗ ಭಸ್ಮಾಸುರ ಯಾವತ್ತೂ ನನಗೆ ದುಷ್ಟನಾಗಲಾರ. ನೀನು ಚಿಂತೆ ಮಾಡಬೇಡ, ನನ್ನ ಮಗನನ್ನೀಗ ನಾನು ಕರೀತೇನೆ. ಮಗನೇ ಭಸ್ಮಾಸುರ, ಇಲ್ಲಿ ಬಾ. ಅಪ್ಪ, ಹಾ, ಮಗನೇ ಅಪ್ಪ. ಭಸ್ಮಾಸುರ, ನೀನು ವರವನ್ನು ಕೇಳಿದ್ದಿ. ಹೌದು. ನಿನ್ನ ಅಪೇಕ್ಷೆಯಂತೆ ಹಾ, ನಾನು ನಿನಗೆ ಉರಿಹಸ್ತವನ್ನು ಕೊಡುತ್ತೇನೆ. ಆದರೆ ಒಂದು ಮಾತು, ಏನು? ಯಾವ ಕಾರಣಕ್ಕೂ ಹಾ, ಬ್ರಾಹ್ಮಣರಿಗೆ, ಮುನಿಗಳಿಗೆ, ಹಾ, ಸ್ತ್ರೀಯರಿಗೆ ಮತ್ತು ಗೋವುಗಳಿಗೆ ತೊಂದರೆ ಕೊಡುವ ಹಾಗೆ ಇಲ್ಲ. ಇಲ್ವೇ ಇಲ್ಲ. ಈ ಮಾತನ್ನು ನೆನಪಿನಲ್ಲಿಟ್ಟುಕೋ. ಹಾ. ವರವನ್ನು ತೆಗೆದುಕೋ. ತಥಾಸ್ತು. ಹಾಗಯ್ಯಪ್ಪ. ಒಳ್ಳೆಯದಾಗಲಿ, ಹೋಗಿ ಬಾ. ಲೋಕದಲ್ಲಿ ಒಂದು ಮಾತಿದೆ, ಕೆಲವರು ನನ್ನ ಅಪ್ಪನನ್ನ ಬೋಳೆ ಶಂಕರ ಅಂತ ಕರೀತಾರೆ. ಸುಮ್ಮನೆ ಕರೆದದ್ದಲ್ಲ, ಇಂದು ಮುಂದೆ ನೋಡದೆ ನನಗೆ ವರ ಕೊಟ್ಟೇ ಬಿಟ್ಟನಲ್ಲ. ಆಯ್ತು, ಇನ್ನು ಎಲ್ಲರ ಕಥೆ ಮುಗಿಯಿತು. ಭೂಲೋಕ ಮೊದಲು, ಆಮೇಲೆ ಸುರಲೋಕ. ಹೋಗ್ತೇನಂತೆ ಭೂಲೋಕಕ್ಕೆ. ಬಂದ್ರು ಶಾಸ್ತ್ರಿಗಳು ಬಂದ್ರು. ಗೊತ್ತಾಯ್ತಲ್ಲ ಚಂದ್ರು? ಚಂದ್ರು ಗೊತ್ತಾಯ್ತು, ಬೇರೆಯವ್ರು ತಿಳಿಸ್ಕೊಡ. ನಾನು ಯಾರು ಗೊತ್ತಲ್ಲ, ನಾನು ನಿಮ್ಮ ಕವಿಶಾಸ್ತ್ರಿ, ರವಿಶಾಸ್ತ್ರಿ ತಮ್ಮ. ನಮ್ಮಣ್ಣ ಮುಂಚೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದ. ಈಗ ಅವನಿಗೆ ಆಟದಿಂದ ಪುರ್ಸೊತ್ತೇ ಇಲ್ಲ. ಹಾಗಾಗಿ ಅವನು ಮಾಡುತ್ತ ಕಾರ್ಯ ಎಲ್ಲ ನಾನು ಮಾಡ್ತಿದ್ದೀನಿ. ಈಗ ಕೊಂಚ ಕಳೆದು ಕಲಿತೆ, ಪೂಜೆನೂ ಮಾಡ್ತೀನಿ, ಶ್ಲೋಕನೂ ಹೇಳ್ತೀನಿ. ಓಂ ಸ್ವಾಹ ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣ ಮಿಣ ದಾಂ ದೋಂ ದೋಸ್ ಪೋಸ್ ಹೊರೆ ಕೊಟ
ಚಳಿ ಆಗ್ತೈತೆ ಬೇಕು ಸೊಟ ಸ್ವಾಹ. ಬರೀ ಶ್ಲೋಗನೇ ಅಲ್ಲಪ್ಪ, ಕವಿತೆಯನ್ನು ಬರೀತೀನಿ ಆಗಾಗ. ಅದಕ್ಕೆ ಕವಿಶಾಸ್ತ್ರ ಅಂತ ಹೆಸರು. ಒಂದು ಹೇಳೇ ಬಿಡ್ತೀನಿ. ಹಾಕುತ್ತಿರಲಿಲ್ಲ ಮುಂಚೆ, ಈಗ ಹಾಕುತ್ತೇನೆ ಪಂಚೆ. ಪಂಚೆಯ ಸಂಧಿಯಿಂದ ಗಾಳಿಯ ಪ್ರವೇಶ, ಗಾಳಿಯು ಕಚಗುಳಿಕೊಳ್ಳುವ ಸನ್ನಿವೇಶ. ಎಲ್ಲಿ ಪಂಚೆ ಉದುರುತ್ತದೆಯೋ ಎಂಬ ಭಯ ಕಾಡುತ್ತಿದೆ. ಉದರಿದರೆ ಆಗ ಬಾರದೆಲ್ಲ ಆಗುತ್ತೆ ಅಂತ ಅನಿಸುತ್ತಿದೆ ಯಾಕೋ ಇಂದು ಮತ್ತೆ ಜ್ಞಾಪಕಾದ್ರಿ. ಹೆಂಡತಿ ಕಾಣ್ತಿಲ್ಲ, ಹೆಂಡತಿ ಹೇಳ್ಬೇಡ್ರಿ. ಬರೀ ಇಂದುಮತಿ ಅಲ್ಲ, ನನಗೆ ಪಕ್ಕದ ಮನೆ ಕಾಮಿನಿ, ಎದುರುಗಡೆ ಮನೆ ರುಕ್ಮಿಣಿ, ಆಮೇಲೆ ನಂದಿನಿ, ಇವೆಲ್ಲ ಬಹಳ ಇಷ್ಟ ನನಗೆ. ನಾನು ಪ್ರತಿದಿನ ಬಾಗಿಲು ತಕ್ಕೊಂಡು ಇವ್ರಿಗೆ ನೋಡ್ಕೊಂಡು ಕೂತ್ಬಿಡ್ತೀನಿ. ಬಹಳ ಸಂತೋಷ ಅಲ್ಲ. ಯಾವ ಹುಡುಗಿನ ಇಷ್ಟ ಇಲ್ಲ ಅಲ್ಲಿ ನೋಡಿ, ಅವನ ಅಕ್ಕನೇ ಒಳಗೆ. ಹುಡುಗಿಯರನ್ನು ನೋಡಿದರೆ ನನ್ನ ಹೃದಯ ಕರಗುತ್ತದೆ. ಹೃದಯ ಎಡಭಾಗದಿಂದ ಬಲಭಾಗಕ್ಕೆ ಜರುಗುತ್ತದೆ. ಹೆಂಡತಿಗೆ ಗೊತ್ತಾದರೆ ಬೀಳುತ್ತದೆ ಬದೆ. ಆದರೂ ಕದ್ದು ಮುಚ್ಚಿ ಕನ್ಯೆಯರನ್ನು ನೋಡುತ್ತೇನೆ ಪದೇ ಪದೇ. ಅದರಲ್ಲಿ ಮುಖ್ಯವಾದ ವಿಷಯ ಹೇಳಿರಲ್ಲಪ್ಪ, ನಂದು ಮುಂಚೆ ಬರೀ ಸಾಯಂಕಾಲ ಕಾರ್ಯಕ್ರಮ ಇರ್ತಿತ್ತು. ಸಾಯಂಕಾಲದ ಕಾರ್ಯಕ್ರಮ ಅದರಲ್ಲಿ ಈಗ ಬೆಳಗ್ಗಿಂದ ಸಾಯಂಕಾಲ ತನಕ ಪುರ್ಸೊತ್ತೇ ಇರೋದೇ ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮ. ಯಾಕಂತೀರಾ, ಆ ಈಶ್ವರನಿಗೆ ಭಸ್ಮಾಸುರ ಅಂತ ಭಸ್ಮದಿಂದ ಅವನ ಮಗ ಹುಟ್ಟಿದ. ಅವನಿಗೆ ಒಂದು ವರ ಕೂಡ ಸಿಕ್ಕಿದೆ ಅಂತ. ಏನಂದ್ರೆ ಅವನಿಗೆ ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವರಲ್ಲೇ ಭಸ್ಮ ಅಂತ. ಆ ಪುಣ್ಯಾತ್ಮ ಈಗ ಇಲ್ಲೆಲ್ಲ ಬಂದವನಂತ್ರಿ. ಬಂದು ಕಂಡವ್ರ ತಲೆ ಮೇಲೆ ಕೈ ಇಡ್ತವನೆ, ಇಟ್ಟವ್ರೆಲ್ಲ ಹೊಗೆ ಹಸ್ಕೊಂಡು ಮೇಲೆ ಹೋಗ್ತಾನೆ. ನಾನು ಅವ್ರ ಮೇಲೆ ಹೋಗ್ತಾರೆ ಕುತ್ಕೊಂಡು ತಿಥಿ ಮೇಲೆ ತಿಥಿ ಮಾಡಿಸ್ಕೊಂಡು ಕೂತಿದ್ದೀನಿ. ಆದರೆ ಇದರಿಂದ ಒಂದು ಪ್ರಯೋಜನ ಆಗಿದೆ ನನಗೆ. ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮದ ಅಂದ್ರೆ ಹೋಗಿರಲ್ಲ ಬೆಳಗ್ಗಿಂದ 2 ಕಾರ್ಯಕ್ರಮ ಆಗಿದೆ, ಇನ್ನು 3 ಆಗಿದ್ದಾರೆ. ನಿಮ್ಮ ಹತ್ರ ಮಾತಾಡ್ತಾ ಕೂತ್ರೆ ಕೆಲಸ ಆಗಲ್ಲ, ಹೊಡ್ತೀನಿ. ಹಾಗಾಗಿ ಅವನು ಭಸ್ಮಾಸುರ ಆಕಸ್ಮಿಕವಾಗಿ ಇಲ್ಲಿ ಕಂಡ್ರೆ ನೀವೇನು ಗಾಬರಿ ಆಗ್ಬೇಡ್ರಿ, ನಾನು ಇದನ್ನು ಬರ್ತೀನಿ. ಯಾವುದು ಬೊಂಬೆ ಇದ್ದಂಗಿದೆ ಇಲ್ಲಿ. ಮನೆಯಲ್ಲಿ ನಮ್ಮ ಮಕ್ಕಳು ಅಪ್ಪ ಬೊಂಬೆ ಬೇಕು ಅಂತಿದ್ರು. ಪುಸ್ತಕ ಸಿಕ್ಕಿತ್ತು, ತಲೆಗೋಗ್ಬಿಡ್ತೀನಿ. ಇದೆ ಏನ್ ಚುಪ್ಸೊಳಗೆ ಅಟ ಮಾತನಾಡುವ ಬೊಂಬೆ ಅನಿಸ್ತಾ ಇದೆ. ಬೊಂಬೆ ಹೇಳುತ್ತೈತೆ, ಬೊಂಬೆ ಹೇಳುತ್ತೈತೆ. ಶಾಸ್ತ್ರಿ ಮರ್ಯಾದೆ ಕೊಟ್ಟು ಮಾತಾಡುವ ಶಾಸ್ತ್ರಿಗಳು. ಮಾತನಾಡುವ ಬೊಂಬೆ ಏನು ಗೊತ್ತಾಗಲ್ಲ. ಮಾತನಾಡುವ ಗೊಂಬೆ ಅಲ್ಲ. ಈಗ ನಾನು ಯಾರಂತ ಗೊತ್ತಾದ್ರೆ ಅಷ್ಟೇ ನಿನ್ನ ಕಥೆ. ನನ್ನ ಕಥೆ ನಾನು ಯಾರು ಅಂತ ಗೊತ್ತಿಲ್ಲ. ಶಾಸ್ತ್ರಿಗಳು ಅಂತ ಹೇಳಿಲ್ಲ. ಶಾಸ್ತ್ರಿ ಯಾಕೋ ನನ್ನನ್ನು ನೋಡಿದ್ರೆ ಭಯ ಇಲ್ವನು ನಿನಗೆ? ಅಲ್ಲ ತಮ್ಮ, ನಿನಗೆ ನೋಡಿ ಯಾರಿಗೂ ಭಯ ಆಗುತ್ತೆ, ನನಗಂತೂ ಆಗದೆ ಅಲ್ವಾ. ಏನೋ ಒಂದು ವಿಷಯ ಕಳಿಸ್ತೀನಿ ನೋಡು. ಆ ಭಸ್ಮಾಸುರ ಬಂದ್ರು ನನಗೆ ಹೆದರಿಕೆ ಆಗಲ್ವಾ? ಅದೇ ಯಾಕೆ? ಏನು ಗೊತ್ತಾಗ್ತಿಲ್ಲ, ಮುಂಚೆ ಹೇಳ್ಬೇಕು ನಾನು. ಆಯ್ತಾ?
ನಿನಗೆ ಹ್ಮ್ ಭಸ್ಮಾಸುರ ಬಂದ್ರೆ ಏನಾಗೋದು ಪರಿಸ್ಥಿತಿ ಅಂತ ಗೊತ್ತಾ? ನನ್ನ ವಿಚಾರ ಬಿಡು. ಒಂದೊಮ್ಮೆ ಭಸ್ಮಾಸುರ ಇಲ್ಲಿಗೆ ಬಂದರೆ ನಿನ್ನ ಪರಿಸ್ಥಿತಿ ಅಲ್ವೋ, ತಿಥಿ ನಾನು ಮಾಡಿಸ್ತಿರೋ ತಿಥಿ ಇಲ್ಲಿ. ಯಾರ ತಿಥಿ? ನಿನ್ನದ್ದು ಅವನದ್ದು? ಕಂಡವ್ರಿಗೆ ಅವ್ರ ತಲೆ ಇರ್ತಾನಲ್ಲೋ, ಎಲ್ಲರೂ ಮಾಡಿಸ್ಕೊಂಡು ಕೂತಿದ್ದೀನಿ ನಾನು. ಆ ಪ್ರಚಂಡ ಭಸ್ಮಾಸುರ ನಾನೇ. ಇವ ಭಸ್ಮಾಸುರ ಅಂತೆ. ಅಯ್ಯೋ ಹೋಗ, ಕನ್ನಡಿ ಮುಂದೆ ನೋಡ್ಕೋದ. ಭಸ್ಮಾಸುರ ಅಂತೆ, ಕನ್ನಡಿ ಮುಂದೆ ನೋಡ್ಕೋ. ಇನ್ನೂ ಅನುಮಾನ ಉಂಟಾ? ಮಾತನಾಡುವ ಬೊಮ್ಮೆ. ಇನ್ನೂ ಅನುಮಾನ ಉಂಟನ? ಏನ್ ಮಾಡ್ಲಿ ಹೇ ಶಾಸ್ತ್ರಿ, ಹೇ ಶಾಸ್ತ್ರಿ, ಬದುಕಲು ಚೆನ್ನಾಗಿ ಕಲ್ತಿದ್ಯಾ ಅನ್ಸುತ್ತೆ. ಅಲ್ಲದೆ ಹೋದ್ರೆ ಇಷ್ಟುವರೆಗೆ ಏನಂದೆ? ಭಸ್ಮಾಸುರ ಬಂದ್ರೆ ಏನೂ ಆಗುದಿಲ್ಲ. ಈಗ ನನ್ನನ್ನು ನೋಡಿ ಸುತ್ತ ಬರ್ತಾ ಇದ್ಯಾನ? ಹಾಗಲ್ಲ, ಹಾ, ನನಗೆ ನಿಜವಾದ ಮಾತು ಹೇಳ್ತೀರಪ್ಪ. ಏನು? ನಾನು ಇನ್ನ ಅಭಿಮಾನಿಗಳು ಭಸ್ಮು. ಇನ್ನು ಅಭಿಮಾನಿ ಬಳಗ ಬೇಕಾಗಿಲ್ಲ. ಸುಮ್ಮನೆ ಅಭಿಮಾನಿ ಬಳಗಲ್ಲ ಕಟ್ಕೊಂಡು ಸಾಯ್ಬೇಡವಂತೆ. ಭಸ್ಮಾಸುರ ದೊಡ್ಡ ಹೆಸರು. ಭಸ್ಮು ಅನ್ನೋದು ನಾನಿನ ಕೊಟ್ಟರು ಅಡ್ಡ ಹೆಸರು. ಅಧಿಕ ಪ್ರಸಂಗಿ ತಲೆಗಳಿಗೆ ಇದ್ದಾನೀಗ. ಇಷ್ಟೊತ್ತೇನು ನಾನು ನಿನ್ನ ಮೇಲೆ ಹೆದರ್ಕೊಂಡು ಇದ್ದೇ ಮಾತಾಡ್ತೀಯ ಅನ್ಕೊಂಡೆ. ಪಾಪಿ ಮಗನೇ, ಸಾಯಕ್ಕಿಂತ ಮುಂಚೆ ನನ್ನೊಂದು ಕವಿತೆ ಕೇಳಿ ಸಾಯಲು ಬಿಟ್ಟಿದ್ದು. ಹೇಳೇ ಬಿಡ್ತೀನಿ ಕೇಳೋ. ಪ್ರತಿದಿನ ಒಂದಲ್ಲ ಒಂದು ವೈಕುಂಠ ಸಮಾರಾಧನೆ. ಇದರಿಂದ ಆಗುತ್ತಿದೆ ತುಂಬಾ ಸಂಪಾದನೆ. ಕಾರಣ ನೀನೇ ಓ ಭಸ್ಮಾಸುರನೇ ಈ ಪುಟ್ಟ ಕವಿತೆ ಹೇಳಿದೆ. ಹಾಗೆ ಸುಮ್ಮನೆ ನಿನಗೆ ಗೊತ್ತಿಲ್ವೇನೋ? ಏನು? ನನಗೆ ಅಪ್ಪನ ಬೂದಿ ಬಲ ಉಂಟು. ಅಂದ್ರೆ ನೀನು ಭಸ್ಮದಿಂದಲೇ ಹುಟ್ಟಿದವನ? ಅಪ್ಪ ನನಗೆ ಮಂತ್ರ ಮಾಡಿ ಬೂದಿ ಕೊಟ್ಟೋಗಿದ್ರು. ಈಗ ಪ್ರಯೋಗಿಸ್ತೀನಿ ನೋಡಿಗ. ಯಾರ ಮೇಲೆ ಪ್ರಯೋಗ ಮಾಡಿದ್ರೆ ಇದೇ ಕ್ಷಣದಲ್ಲಿ ಹೋಗ್ತೀಯ ನೀನು. ಆಯ್ತನ? ನೀನ್ ಎಷ್ಟು ತೆಗೆದಾಕಂದ್ರೆ ಈಗಲೇ ಗೊತ್ತಾಗ್ತದೆ. ಅಪ್ಪ ಅಪ್ಪನೇ ನೀನು ಕೈ ಕೊಟ್ಟ. ಅಪ್ಪ ಏನ್ ಕೊಟ್ಟ? ಖಾಲಿ ಕೊಟ್ನ. ಎಲ್ಲಿದ್ದಾನೆ ಅಪ್ಪ? ಅಪ್ಪ ಮಾತಾಡ್ತೀನಿ ತಡಿ. ಅಪ್ಪ ಅಪ್ಪ ಸ್ವಲ್ಪ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಪಾಪ. ಬಂದು ಅಪ್ಪ ನೀನೇ ಮಂತ್ರ ಮಾಡಿ ಗೋಧಿ ಕೊಟ್ಟಿದ್ದೆ ಅಂತೇಳಿದ್ರೆ ನಾನು ಪರೀಕ್ಷೆಗೆ ಚೀಟಿ ಹಿಡ್ಕೊಂಡು ಹೋಗ್ತಿದ್ದೆ. ಆದ್ರೆ ಏನು ಬರ್ಕೊಂಡು ಹೋಗ್ತಿದ್ದೆ, ಖಾಲಿ ಕೊಟ್ಬಿಟ್ಟಿದ್ಯಾ? ಅಪ್ಪ ಅವ್ರ ಹಿಂದೆ ನಿಂತು ₹7 ಹೇಳಪ್ಪ. ಅಪ್ಪ ಸ್ವಲ್ಪ ಸ್ಪಷ್ಟವಾಗಿ ಹೇಳಪ್ಪ. ಅಪ್ಪ ಈ ತರ ಮೈಕು ಅಲ್ಲಿ ಮ್ಯಾಕ್ ಇದೆಯಲ್ಲಪ್ಪ. ಈಗ ಸ್ವಲ್ಪ ಕೇಳು. ರಾಮಚಾರಿ ಹಾಡುವ ಲಾಲಿ ಹಾಡು. ಅಪ್ಪ ಅದು ಕೇಳ್ತೀನಿ, ಏನ್ ಹೇಳ್ತಿದ್ಯಪ್ಪ? ರಾಮಚಾರಿ ಅಲ್ಲ, ವಾಮಚಾರಿ. ಏನು ವಾಮಚಾರ? ಅಪ್ಪ ಗೊತ್ತಾಯ್ತು ಬಿಡ್ತೀನಿ. ವಾಮಚಾರ ಭಸ್ಮ ವಾಮ ಭಾಗದಲ್ಲಿ ಇರ್ಬೋದು. ಅದನ್ನು ಒಂದು ಪ್ರಯೋಗ ಮಾಡಿ ನೋಡು. ಇದು ಅಡ್ಡ ಇತ್ತು. ಎಡ ಭಾಗದಲ್ಲಿ ಚೀಟಿಯಲ್ಲಿ ಭಸ್ಮ ಉಂಟಂತೋ. ಈಗ ಇವನ ಕಥೆ ಮುಗಿಸ್ತೇನೆ ನೋಡ. ಈಗ ಬರುತ್ತೆ. ಭಸ್ಮಾಸುರ ಈಗಲೇ ಏನು ಹೋಗ್ಲಿ, ಅತ್ತ ಮಾಜಿ ಸಟಕ್ಲಿ. ಭಸ್ಮಾಸುರ ಈಗ ಮ್ಯಾಕ್ ಹೋಗ್ಲಿ, ಅತ್ತ ಮಾಜಿ ಸಟಕ್ಲಿ. ಭಸ್ಮಾಸುರ ಬುಸ್ ಬುಸ್ ಬುಸ್
ಆಯ್ತಾನ ಅಪ್ಪ ಬುಸ್ತಲ್ಲ ಡುಸ್ಸದು ನೋಡಿ ನೀರ ಬಾರ. ಅಪ್ಪ ಯಾಕೋ ನಾನು ನಿನ್ನ ಹತ್ರ ಬರ್ತಾ ಇಲ್ಲ ಅನಿಸುತ್ತೆ ಓಹೋಯ್, ನಾನು ಯಾರೆಂದು ಬಲ್ಲಿರಿ? ನಾಕಲೋಕದ ಒಡೆಯ ದೇವೇಂದ್ರ ನಾನು. ಚಲಿಸುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಕುಡಿಯುವುದಕ್ಕೆ ಅಮೃತ. ಇದೆಲ್ಲವೂ ಇದ್ದರೂ ಕೂಡ ನಮಗೆ ತೊಂದರೆ ತಪ್ಪಿದ್ದಲ್ಲ. ಹಿಂದಿನಿಂದಲೂ ನಮ್ಮ ದಾಯಾದಿಗಳಾದ ದಾನವರು ನಮಗೆ ತೊಂದರೆ ನೀಡುತ್ತಲೇ ಬರುತ್ತಿದ್ದಾರೆ. ಅದೇ ಒಂದು ಪರಿಸ್ಥಿತಿ ಇಂದಿಗೂ ಒದಗಿ ಬಂದಿದೆ. ಶಿವನ ಮಗನಾದ ಭಸ್ಮಾಸುರನು ತನಗೆ ಸಿಕ್ಕ ವರದ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾನೆ ಎಂಬ ವರ್ತಮಾನ ಕೇಳಿ ಬಂದಿದೆ. ಈಗ ದೇವಲೋಕದತ್ತ ಬರುತ್ತಿದ್ದಾನೆ ಎಂದು ತಿಳಿದು ಬಂದಿದೆ. ಅವನು ಇಲ್ಲಿಯವರೆಗೆ ಬರುವುದನ್ನು ಕಾಯುತ್ತಾ ಕುಳಿತರೆ ಅದು ಸೂಕ್ತವಲ್ಲ. ತ್ರಿಮೂರ್ತಿಗಳು ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ. ಹಾಗಾದರೆ ಬ್ರಹ್ಮದೇವರೊಡನೆ ಕೂಡಿಕೊಂಡು ಶ್ರೀ ಹರಿಯ ಬಳಿ ಹೋಗುತ್ತೇನಂತೆ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ಒಂದೇ ವಿಷ್ಣುಂ ಭವಭಯಾರಂ ಸರ್ವಲೋಕೈಕನಾಥಂ ಎಂಬಂತೆ 14 ಲೋಕಗಳನ್ನು ತನ್ನ ಅವತಾರದಲ್ಲಿ ಇಟ್ಟುಕೊಂಡು ಅದನ್ನು ಪೂಜಿಸಿ ಪಾಲಿಸಿದವನು ಈ ವಿಷ್ಣು. ಹಾಗೆ ಲಕ್ಷ್ಮೀಕಾಂತನಾಗಿಯೂ ಶೇಷ ಶಯನಾಗಿಯೂ ನಾನು ಯೋಗಿಗಳ ಹೃದಯದಲ್ಲಿ ವಾಸವಾಗಿದ್ದೇನೆ. ಎಲ್ಲ ಭಕ್ತರು ನನ್ನನ್ನು ಅವತಾರ ಪುರುಷ ಎಂದು ಕರೆದು ಕೊಂಡಾಡುತ್ತಿದ್ದಾರೆ. ಓಹೋ, ಅದ್ಯಾರಲ್ಲಿ ಈ ಕಡೆ ಬರೋವರು? ಬನ್ನಿ. ದೇವೇಂದ್ರ ಸ್ವಾಮಿ, ಹಾ. ವಂದಿಸಿಕೊಂಡ್ವಿ. ದೇವೇಂದ್ರ, ದೇವಲೋಕದ ಇಂದ್ರ, ಒಳ್ಳೆಯದಾಗಲಿ. ಏನೆಂದು ವಿಚಿತ್ರ, ನೀನು ಎಲ್ಲ ನೀನು ಎಲ್ಲ ದೇವತೆಗಳನ್ನು ಕರೆದುಕೊಂಡು ನನ್ನ ಬಳಿ ಬಂದಿದ್ದೀರಾ. ಏನಾಯಿತು? ನನಗೆ ಏನಾದರೂ ತೊಂದರೆ ಆಯಿತೆ? ಸ್ವಾಮಿ, ಹಾ. ಕೇಳಬೇಕು. ಹಾ, ಹರನ ಕೃತ್ಯಗಳಿಂದ ಇರಲು ಇಂಪಿಲ್ಲ. ಹರನ ಕೃತ್ಯಗಳಿಂದ ಇರಲು ಇಂಪಿಲ್ಲ. ಕೊರೆಯುವುದಾರಿಗೆ ಇನ್ನು ನಾವು ಕೊರೆಯುವುದಾರಿಗೆ ಇನ್ನು ಪುರವ ಬಿಟ್ಟು ನೋಡುವ ಕಾಲ ಬಂದೊದಗಿದೆ. ಪುರವ ಬಿಟ್ಟು ನೋಡುವ ಕಾಲ ಬಂದೊದಗಿದೆ. ಹರಿಯಲಿ ರಕ್ಷಿಸಬೇಕು. ಸ್ವಾಮಿ, ಹಾ. ಇದಕ್ಕೆ ಕಾರಣ ನೀವಲ್ಲ. ಹಾ. ಇದು ಹರನಿಂದಾದಂತಹ ಕಾರ್ಯ. ಓಹೋ. ಹರನಿಗೆ ಹಾ. ಒಬ್ಬ ಮಗ ಹುಟ್ಟಿದ್ದಾನೆ, ಭಸ್ಮಾಸುರ ಎಂಬುದಾಗಿ. ಓಹೋ. ಅವನಿಗೆ ಹಾ. ಹರನು ಹಾ. ಅನಲಹಸ್ತವನ್ನು ಕರುಣಿಸಿದ್ದಾನೆ. ಓಹೋ. ಇದರ ಪರಿಣಾಮವಾಗಿ ಹಾ. ಭಸ್ಮಾಸುರನು ಭೂಲೋಕದಲ್ಲಿರುವ ಗೋಬ್ರಾಹ್ಮಣರ ತಲೆಯ ಮೇಲೆ ಕರವನ್ನಿಟ್ಟು ಹಾ. ಅವರನ್ನು ಭಸ್ಮಗೊಳಿಸಿದ್ದಾನೆ. ಓಹೋ. ಈಗ ದೇವಲೋಕದತ್ತ ಬರುತ್ತಿದ್ದಾನೆ ಎಂಬ ವರ್ತಮಾನವನ್ನು ಕೇಳಿ ಹಾ. ಮುಂದೇನು ಮಾಡಬೇಕು ಎಂದು ತೋಚದೆ ಹಾ. ನಿಮ್ಮ ಬಳಿ ಬಂದಿದ್ದೇವೆ ಸ್ವಾಮಿ. ದೇವೇಂದ್ರ, ನಾವೆಲ್ಲರೂ ಚಿಂತಿಸಿದರೆ ಪ್ರಯೋಜನವಿಲ್ಲ. ಈ ಸುದ್ದಿಯನ್ನು ನಾವು ಈಶನಿಗೆ ತಿಳಿಸೋಣ.
ಬನ್ನಿ ಎಲ್ಲರೂ ಕೈಲಾಸ ಕಡೆಗೆ ಹೋಗೋಣ ಬನ್ನಿ. ಸ್ವಾಮಿ ವರ್ತಿಸಿಕೊಂಡ್ವಿ. ಒಳ್ಳೆಯದಾಗಲಿ. ನಾರಾಯಣ, ದೇವೇಂದ್ರ, ಬ್ರಹ್ಮ ಎಲ್ಲರೂ ಸೇರಿಕೊಂಡು ಕೈಲಾಸದತ್ತ ಬಂದ ಹಾಗೆ ಇದೆ. ನಿಮ್ಮೆಲ್ಲರನ್ನು ಒಮ್ಮೆಲೆ ನೋಡಿ ತುಂಬಾ ಸಂತೋಷ ಆಗ್ತಿದೆ ನನಗೆ. ಅಲ್ಲ, ನಿಮ್ಮ ಮುಖವನ್ನು ನೋಡಿದರೆ ಮುಖದಲ್ಲಿ ದುಗುಡ ದುಮ್ಮಾನ ಕಾಣ್ತಾ ಇದೆ. ಅಲ್ಲ, ಏನಾಯಿತು? ಏನು ಸಮಾಚಾರ? ಬಾವಯ್ಯ, ನಮಸ್ಕಾರ. ಈಶಾ, ನಿನ್ನ ನಮಸ್ಕಾರಕ್ಕೆ ನನ್ನೊಂದು ತಿರಸ್ಕಾರವೂ ಇರಲಿ. ಹಾ, ಈಗ ನಿನ್ನ ಉಪಚಾರವೂ ನನಗೆ ಬೇಡ. ಏನು ಮಾಡಿದೆ ನೀನು? ಏನಾಯಿತು? ಓಹೋ, ನಾನು ನಮಸ್ಕಾರ ಮಾಡುವುದು ನನ್ನ ಸಂಸ್ಕೃತಿ. ಹಾ ತೆಗೆದುಕೊಳ್ಳುವುದು ಬಿಡುವುದು ನಿನಗೆ ಬಿಟ್ಟಿತ್ತು. ಹಾ ಅದಿರಲಿ, ಹಾ. ಈಗ ತಿರಸ್ಕಾರದ ಮಾತಕ್ಕೆ? ಈಶಾ, ಹಾ. ನಾವೊಂದು ವಿಷಯ ಹೇಳುತ್ತೇನೆ, ಬೇಜಾರಾಗಬೇಡಿ. ಹೇಳು. ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ಕಾಲಿಡುವ ಮುನ್ನ ಕಣ್ಣಿಡಬೇಕಂತೆ. ಅದು ಬುದ್ಧಿಜೀವಿಗಳ ಲಕ್ಷಣ. ಹೌದು. ಹಾಗೆ ನಿನ್ನ ಬುದ್ಧಿಗೆ ಏನಾಯಿತು? ಮಂಗು ಕವಿದು ಹೋಯಿತೆ? ಇತ್ತೀಚೆಗೆ ಒಂದು ಸುದ್ದಿಯನ್ನು ತಿಳಿದುಕೊಂಡೆ. ಏನು? ಮೊನ್ನೆ ನಿನಗೊಬ್ಬ ಭಸ್ಮಾಸುರ ಎಂದು ಮಗ ಹುಟ್ಟಿದಾನಂತೆ. ಹೌದು. ಅವನಿಗೆ ಭಸ್ಮ ತರುವ ಕಾರ್ಯವನ್ನು ಕೊಟ್ಟಿದಂತೆ. ಹಾ, ಹೌದು ಭಾವಯ್ಯ. ಹಾ. ಇತ್ತೀಚೆಗೆ ಭಸ್ಮಾಸುರ ಹುಟ್ಟಿದ್ದು ಹೌದು. ಹಾ. ಅವನಿಗೆ ಭಸ್ಮ ತರುವಂತ ಕೆಲಸವನ್ನು ಕೊಟ್ಟಿದ್ದು ಹಾ. ಹೌದು. ಆದರೆ ಹಾ. ಒಂದೊಂದು ದಿನ ಹಾ. ಭೂಲೋಕದಲ್ಲಿ ಭಸ್ಮ ಸಿಗಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಹಾ. ಅಳುತ್ತಾ ಬಂದ ನೋಡು. ಓ. ಅದನ್ನು ನೋಡಿ ನನಗೆ ಸಂಕಟವನ್ನು ತಡ್ಕೊಳ್ಳಿಕ್ಕಾಗಿ. ನಿನ್ನ ಮಗನಿಗೆ ಆದ ಸಂಕಟಕ್ಕೆ ನೀವೊಂದು ದಾರಿಯನ್ನು ತೋರಿಸಬೇಕು. ಹೌದು. ಈಗ ನೋಡು, ನಮ್ಗಾದ ಸಂಕಟಕ್ಕೆ ನೀ ಏನು ಮಾಡ್ತೀಯ? ಏನು? ಯಾಕೆ ಇಷ್ಟೊಂದು ಒಗಟಾಗಿ ಮಾತನಾಡುತ್ತೀರಿ ಭಾವಯ್ಯ? ಆದದ್ದಾದರೂ ಏನು? ಸ್ವಾಮಿ, ನಾನು ಹೇಳುತ್ತೇನೆ ಕೇಳಿ. ನೀವು ಕೊಟ್ಟ ವರದ ಪರಿಣಾಮವಾದರೂ ಏನು ಗೊತ್ತೇ? ಏನು? ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿದ. ಹೌದು. ಋಷಿ ಮುನಿಯರನ್ನು ದಹಿಸಿದ. ಗರ್ಭಿಣಿ ಸ್ತ್ರೀಯರ ಸಾವಿಗೆ ಕಾರಣನಾದ. ಓ. ಗೋವುಗಳನ್ನು ನಾಶ ಮಾಡಿದ. ಅವನು ಮಾಡಿದ ಕೆಲಸ ಒಂದೇ ಎರಡೇ. ಹುಟ್ಟಿನಿಂದಲೂ ಅಸುರ ಪ್ರವೃತ್ತಿಯಿಂದ ಹುಟ್ಟಿದವ. ಹಾಗಿದ್ದರೂ ಸಹ ಹಿಂದೂ ಮುಂದೆ ಯೋಚನೆ ಮಾಡದೆ ಅವನಿಗೆ ಗುರಿಹಸ್ತವನ್ನು ಕರುಣಿಸಿದ್ದೀರಲ್ಲ ಸ್ವಾಮಿ, ಇದು ಸರಿಯೇ? ಈಶಾ, ಅಷ್ಟೇ ಅಲ್ಲ, ದೇವೇಂದ್ರ ಮುಖವನ್ನು ನೋಡು, ಹೆದರಿಕೊಂಡು ನನ್ನ ಬಳಿ ಬಂದಿದ್ದಾನೆ. ನಾಳೆ ಏನಾದರೂ ವೈಕುಂಠಕ್ಕೆ ಬಂದರೆ ನಾನು ಹೇಗಾದರೂ ತಪ್ಪಿಸಿಕೊಳ್ಳುತ್ತೇನೆ. ನಾಳೆನೇನಾದರೂ ನಿನ್ನ ಬಳಿ ಬಂದು ನಿನ್ನ ಮೇಲೆ ಹುರಿಯಸ್ತನ್ನು ಪ್ರಯೋಜಿಸಿದರೆ ಏನು ಮಾಡುತ್ತೀಯ? ಅಯ್ಯಯ್ಯೋ, ಭಸ್ಮಾಸುರ ಇಷ್ಟೆಲ್ಲ ಪ್ರಮಾಣ ಮಾಡಿದರೆ ಹೌದು. ಅವರನ್ನು ಬಿಡಲಾರೆ ನಾನು. ಭಾವಯ್ಯ, ಎಂತ ಮಾತನ್ನು ಕೇಳುತ್ತಿರುವೆ ನಾನು? ನನ್ನ ಮಗ ಇಷ್ಟೆಲ್ಲ ಮಾಡಿದರಂತ ಮೇಲೂ ಸುಮ್ಮನಿರುತ್ತಾರೆ ಅಂದುಕೊಂಡಿರಾ? ಇಲ್ಲವೇ ಇಲ್ಲ, ಹಿಡಿದಿರುವ ತ್ರಿಶೂಲದಿಂದ ಕೊಚ್ಚಿಕೊಳ್ಳುತ್ತೇನೆ ಅವನನ್ನು. ಬೇಗನೆ ಅವನನ್ನು ಸಂಹರಿಸು. ಭಾವಯ್ಯ, ಚಿಂತೆ ಮಾಡಬೇಡ ನೀನು. ನೀವೆಲ್ಲರೂ ಹೋಗಿ ಬನ್ನಿ, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ.
ಎಂಥ ಕೆಲಸ ಆಗಿ ಹೋಯಿತು ನೋಡಿ. ನನ್ನ ಮಗ ಭಸ್ಮಾಸುರ ಇಂಥ ಕೆಲಸ ಮಾಡ್ತಾನಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಹೀಗೆ ಬಿಟ್ಟರೆ ಅವನು ಮುಂದೊಂದು ದಿವಸ ನಮ್ಮೆಲ್ಲರನ್ನು ಸಾಯಿಸುತ್ತಾನೆ. ಅದಕ್ಕೆ ನನ್ನ ಮಗ ವೀರಭದ್ರನ ಹೆಸರಿ ಅವನನ್ನು ಕರೀತೇನೆ ಈಗ. ವೀರಭದ್ರ, ವೀರಭದ್ರ. ಕಾರಣ ಗೊತ್ತಾಗಲಿಲ್ಲ. ನನ್ನಿಂದ ಏನಾಗಬೇಕಾಗಿತ್ತು ಅದನ್ನೇ ಅಪ್ಪಣೆ ಮಾಡು. ವೀರಭದ್ರ, ನಿನ್ನಿಂದ ಒಂದು ಸಹಾಯ ಆಗಬೇಕು ನನಗೆ. ಇತ್ತೀಚೆಗೆ ನಿನಗೊಬ್ಬ ತಮ್ಮ ಹುಟ್ಟಿದ, ಭಸ್ಮಾಸುರ. ಹೌದು, ಅವನಿಗೆ ಭಸ್ಮ ತರುವಂತ ಕೆಲಸವನ್ನು ಕೊಟ್ವಿ. ಭೂಲೋಕದಲ್ಲಿ ಭಸ್ಮ ಸಿಗಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅವನ ಅಪೇಕ್ಷೆಯಂತೆ ಉರಿಯಾಸ್ತವನ್ನು ಕೊಟ್ಟು, ಆದರೆ ಅವನು ಮಾಡುತ್ತಿರುವುದೇನು, ಕಂಡವರನ್ನೆಲ್ಲ ಕೊಲ್ತಾ ಇದ್ದಾನಂತೆ. ನಮ್ಮ ಮನೆತನದ ಮಾನ ಮರ್ಯಾದೆಯನ್ನು ತೆಗಿತಾ ಇದ್ದಾನೆ. ಅವನನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ. ಒಂದೊಂದು ದಿವಸ ನಮ್ಮೆಲ್ಲರನ್ನು ಸಾಯಿಸಿ ಬಿಡುತ್ತಾನೆ. ಅದಕ್ಕಾಗಿ ನೀನೇ ಸರಿ, ಈಗ ಹೋಗಿ ಅವನನ್ನು ಸಂಹರಿಸುವ. ಹಾಗೆ ಆಗಲಿ ಅಪ್ಪ. ದೇವಾಗಲಿ. ಭಸ್ಮಾಸುರ, ಭಸ್ಮಾಸುರ, ನಾನು ವೀರಭದ್ರ ಬಂದಿದ್ದೇನೆ. ಹರನ ಜಟೆಯಿಂದ ಹುಟ್ಟಿದವ ನನ್ನ ಅಣ್ಣ, ಏನಾಗಬೇಕಿತ್ತು? ತಂದವರ ಆಜ್ಞೆ ಪರಿಪಾಲಿಸುವುದೇ ಮಕ್ಕಳ ಕರ್ತವ್ಯ. ಅವರಿಂದ ವರವನ್ನು ಪಡೆದು ನೀನು ಅವರಿಗೆ ದ್ರೋಹ ಬಗೆದಿದ್ದಿ. ನಿನ್ನನ್ನು ಇಲ್ಲೇ ಕೊಚ್ಚಿ ಬಿಡುವೆ. ಬಾ ಮುಂದೆ.
ನಿನ್ನನ್ನು ನಾನು ಇಲ್ಲೇ ಹಾಕುತ್ತೇನೆ. ಬಾ ಮುಂದೆ. ಏನಾಯ್ತು? ಭಾವಯ್ಯ, ಇದು ನೀವ? ಹೌದು, ಭಸ್ಮಾಸುರ ಬಂದು ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟ ನಂದು ಆಯ್ತು ಕತೆ ಅಂತ ಅನ್ಕೊಂಡೆ. ಅದೇ ಯೋಚನೆಯಲ್ಲಿ ನೀವು. ಭಾವಯ್ಯ, ಹಾ, ಇವತ್ತು ಪರಾಕ್ರಮದ ಅಭಾವ ಆಗಿ ಹೋಯ್ತು ನೋಡು. ಹೌದು. ಬಹುಕಾಲದಿಂದ ಹಾ, ನಿನ್ನ ಮನಸ್ಸಿನಲ್ಲಿ ಒಂದು ಚಿಂತೆ ನಡೆಯುತ್ತಾ ಇದೆ. ಹಾ, ಅಂದು ಹ್ಮ್, ನನ್ನ ತಪೋಭಂಗ ಮಾಡಿದನೆಂದು ಹಾ, ನಿನ್ನ ಮಗ ಮನ್ಮಥನನ್ನು ಹಾ, ನನ್ನ ಮೂರನೇ ಕಣ್ಣಿಂದ ಹಾ, ಸುಟ್ಟು ಭಸ್ಮ ಮಾಡಿ ಕೊಂದಿದ್ದೇನೆ. ಹೌದು. ಒಳಗೊಳಗೆ ಅದೊಂದು ಸಿಟ್ಟು ನಿನ್ನಲ್ಲಿ ಇದೆ ಅಲ್ವಾ? ಇಲ್ಲ, ನನಗೇನು ಬೇಜಾರಿಲ್ಲ. ಸಿಟ್ಟು ಮಾಡುವುದು ಬೇಡ. ಅಂದು ನಾನು ನಿನ್ನ ಮಗನನ್ನು ಕೊಂದಿದ್ದೆ, ಹಾ, ಇಂದು ನಾನು ನನ್ನ ಮಗನನ್ನು ಕೊಡುತ್ತೇನೆ. ಹ್ಮ್. ಕೊಂದುಬಿಡು. ನಿನ್ನ ಮಗನನ್ನು ಕೊಲ್ಲುವುದು ಅಷ್ಟು ಸುಲಭವಲ್ಲ. ಓ. ಅದಕ್ಕೊಂದು ಯೋಜನೆ ಮಾಡಬೇಕು. ಹ್ಮ್. ಒಂದು ಯೋಜನೆಯನ್ನು ಮಾಡಿ ಆಯಿತು. ಏನು ಯೋಜನೆ? ಅಲ್ಲಿ ನೋಡಿ, ಅಣತಿ ದೂರದಲ್ಲಿರುವ ಒಂದು ಬಯಲು ಕಾಣ್ತಾ ಇದೆಯಾ? ಅಣತಿ ದೂರದಲ್ಲಿ ಬಯಲು ಕಾಣ್ತದೆ. ಅಲ್ಲೇ ನಿನ್ನ ಮಗನನ್ನು ಸಂಹರಿಸುತ್ತಾನೆ. ನೀನು ವಟವೃಕ್ಷವಾಗಿ ನೋಡ್ತಾ ಇರು. ನಾನಲ್ಲಿ ವಟವೃಕ್ಷನಾಗಿರ್ಬೇಕು. ಹಾ. ಯಾಕೆ? ಭಾವುಕರಾಗಬಾರ್ದು. ನಿನ್ನ ಮಗನನ್ನು ಸಂಹರಿಸು. ಓಹೋ, ಈಗ ನಿನ್ನ ಮಾತಿನ ಅರ್ಥ ಆಗ್ತಿದೆ ನನಗೆ. ದೂರದಲ್ಲಿ ಕಾಣುತ್ತಿರುವ ಬಯಲಿನಲ್ಲಿ ಹಾ, ನಾನು ವಟವೃಕ್ಷನಾಗಿ ನಿಲ್ಲಬೇಕು. ಹೌದು. ನನ್ನೆದುರು ನನ್ನ ಮಗನು ಸಾಯುತ್ತಿದ್ದರೂ ಸಹ ಹಾ. ಅಳುವ ಹಾಗಿಲ್ಲ. ಹೌದು, ಹೌದು. ಹಾಗೆ ಆಗಲಿ, ನಾನು ಹೋಗಿ ಬರ್ತೇನೆ. ಮಾವಯ್ಯ, ಮುಂದುವರಿಸಿ. ಹಿಂದೆ ನಾನು ಬಗೆ ಬಗೆ ಅವತಾರವನ್ನೆತ್ತಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸಿದೆ. ಅದೇ ರೀತಿಯ ಸಂದರ್ಭವು ಈಗ ಮತ್ತೆ ಮೂಡಿ ಬಂದಿದೆ. ಈಗ ನನ್ನ ನಾಟಕವು ಭಸ್ಮಾಸುರ ಎದುರು ನಾನು ಮಾಡಿ ತೋರಿಸುತ್ತೇನೆ. ಈಗ ನಾನು ಮುಂದುವರಿಸುತ್ತೇನೆ.
ನನ್ನ ಪರಿಚಯ ಆಯ್ತಲ್ಲವೇ? ಸ್ವಲ್ಪ ಹೊತ್ತಿನ ಮೊದಲು ಇಲ್ಲಿ ಯಾರು ನಿಂತಿದ್ದು? ಶ್ರೀಮನ್ನಾರಾಯಣ, ಅವನೇ ನಾನು. ಆಗಬೇಕು ಭಸ್ಮಾಸುರ ನಾಶ, ಹಾಗಾಗಿ ಈ ವೇಷ. ಹೇಗೂ ಶಿವ ಮರವಾಗಿ ನಿಂತಿದ್ದಾನೆ, ಹಾಗಾದ್ರೆ ಯಾಕೆ ತಡ? ಹೋಗಿ ಭಸ್ಮಾಸುರನ ಎದುರುಗೊಳ್ತೇನೆ. ಅಪ್ಪ ಶಂಕರನನ್ನ ಹುಡುಕಿಕೊಂಡು ಬಂದವ ನಾನು. ದಾರಿ ಮಧ್ಯದಲ್ಲಿ ಚಲುವೆ ಸಿಕ್ಕಿಬಿಟ್ಟಲ್ಲ. ಏನು ಚಂದ, ಏನು ಅಂದ, ಅವಳ ವೈಯಾರ, ಅವಳ ಶೃಂಗಾರ, ಆಹಾ, ಆ ಹಣೆ, ಚಿನ್ನದ ಮಣೆ, ಗುಬ್ಬು, ಕಾಮನ ಕೈಯ ಕಬ್ಬಿಲ್ಲು, ಆ ಕಣ್ಣುಗಳು, ಮತ್ಸ್ಯ ನಯನೆ, ಫಳ 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 ಹೊಳೆಯುತ್ತಾ ಉಂಟು. ಇನ್ನು ಆ ಗಲ್ಲವರು ನಮ್ಮಂತವರ ಪಾಲಿಗೆ ಅಚ್ಚಿನ ಬೆಲ್ಲ. ಅವಳ ಶೃಂಗಾರವನ್ನ ಹೊಗಳ್ತಾ ಇದ್ರೆ ಇಡೀ ದಿವಸ ಬೇಕಾದಿತ್ತು. ಅಷ್ಟು ಪುರುಸೊತ್ತು ನನಗೂ ಇಲ್ಲ. ಹೋಗಿ ಮಾತನಾಡಿಸುತ್ತಾನಂತೆ. ಯಾರು
ವರನಾರು ಪಿತನಾರು ಇರುವಾಲೆ ವರನಾರು ಪಿತನಾರು ಹೊಂದಿರುವಾಲೆ ಕಿವಿ ಕೇಳಿಸೋದಿಲ್ವಾ? ಇಷ್ಟೊಂದು ಅಂಗಸೌಷ್ಠವನ್ನ ಕೊಟ್ಟ ದೇವರು ಕಿವಿ ಒಂದನ್ನು ಕಿತ್ಕೊಂಡ್ಬಿಟ್ಟ ಹೇಗೆ? ಇರ್ಲಿಕ್ಕಿಲ್ಲ. ಹೇಳಿದ್ದು ಕೇಳಿಸ್ತಿಲ್ವೋ ಏನೋ? ಸನ್ನೆ ಮುಖೇನ ಮಾತನಾಡ್ತೇನೆ. ಮಾತಿನ ಮುದ್ದು ಕೆಳಗೆ ಬಿತ್ತು, ಕೈಯಲ್ಲಿ ಎತ್ತು, ತಲೆ ಮೇಲೆ ಹೊತ್ತು. ಹಾಗಾದ್ರೆ ಇನ್ನು ಹೆಚ್ಚು ಹೊತ್ತು ಹೊತ್ತಿನ ವಿಚಾರ ಬಿಡು. ನೀನ್ ಯಾರು ಅಂತ ಹೇಳು. ಯಾರ್ಯಾರನ್ನು ಬೇಡ, ನನ್ನಲ್ಲಿ ಹೇಳು ಸಾಕು. ಓಹೋ, ಈಗ ಅರ್ಥ ಆಯ್ತು. ಯಾರ ಪರಿಚಯ ಇಲ್ಲವೋ ಅವರಲ್ಲಿ ನೀನು ನಿನ್ನ ಪರಿಚಯವನ್ನ ಹೇಳಿಕೊಳ್ಳುವವಳಲ್ಲ. ಯಾರು ಹೇಳಿಕೊಟ್ಟದ? ಅಪ್ಪ ಹೇಳಿಕೊಟ್ಟದ್ದ? ಇರಲಿ, ಒಳ್ಳೇದೇ. ಈ ಕಾಲದಲ್ಲಿ ಗುರುತ ಪರಿಚಯ ಇಲ್ಲದವರ ಹತ್ರ ಅಷ್ಟು ಬೇಗ ಮಾತಾಡೋದು ಒಳ್ಳೇದಲ್ಲ. ನನ್ನ ಪರಿಚಯ ಬೇಕಲ್ವಾ? ಹೇಳುವಷ್ಟು ಅಂತ ಕೇಳು. ಭಾವಿಸಬೇಡ. ವೀರ, ಶೂರ, ಧೀರ. ಅಯ್ಯೋ, ನನ್ನ ಹೆಸರಲ್ಲ ಅದು. ಪಡೆದುಕೊಂಡ ಬಿರುದು ಬಾವಲಿಗಳು. ಸಾಕ್ಷಾತ್ ಪರಶಿವನ ಮಗ ವೀರ ಭಸ್ಮಾಸುರ ನಾನೇ. ಅಯ್ಯೋ, ನಾನೇ ಅವ. ಮೆಚ್ಚಿದೆ ನಿನ್ನಯ ಶೌರ್ಯಕ್ಕೆ
ಉಚ್ಚನಂದದಿ ಕುಣಿದಾಡದೀಗ ಉಚ್ಚನಂದದಿ ಕುಣಿದಾಡದೀಗ 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 ಕಾರ್ಯ ಉಚ್ಚರಿಸಲಿ ಸರಸಿಗಲೇಗ ಕಾರ್ಯ ಉಚ್ಚರಿಸಲಿಯ ಸರಸಿಗಲೇಗ ಮೆಚ್ಚಿದೆ. ನಿನ್ನ ಶೌರ್ಯಕ್ಕೆ ಮೆಚ್ಚಿದೆ. ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ಶಹಬಾಸ್. ನಿನ್ನ ನೋಡಿ ಮಾತಾಡಿ ತುಂಬಾ ಖುಷಿ ಆಯ್ತು. ಬರ್ತೇನೆ. ಇಷ್ಟರವರೆಗೆ ನೀನು ಹೇಳಿದ್ದೇನು, ಯಾರ ಪರಿಚಯವಿಲ್ಲವೋ ಅವರಲ್ಲಿ ತನ್ನ ಪರಿಚಯ ಹೇಳುವುದಿಲ್ಲ ಅಂತ ಹೇಳಿ. ಈಗ ನನ್ನ ಪರಿಚಯ ಆದ್ಮೇಲೆ ನೀನು ನಿಮ್ಮ ಪರಿಚಯವನ್ನು ಹೇಳಬೇಕಲ್ವೇ? ಯಾರು ನೀನು? ನಿನ್ನ ಹೆಸರೇನು? ಅಯ್ಯೋ ಹೌದಲ್ವಾ? ಹ, ನನ್ನ ಹೆಸರು ಭಸ್ಮಾಸುರ. ಆ? ಪ್ರಪಂಚಕ್ಕಿರುವುದು ನಾನೊಬ್ಬನೇ ಭಸ್ಮಾಸುರ. ನಿನ್ನ ಹೆಸರೇನು? ನನ್ನ ಹೆಸರು ಭಸ್ಮಾಸುರ. ಕೇಳುವಂತವನಾಗು. ಇನ್ನು ಉಂಟಾ? ಆಯ್ತಾಯ್ತು, ಹೇಳುವಂತವಳಲ್ಲ. ಮೋಹಿನಿ. ಆ? ಮೋಹಿನಿ. ಮೋಹಿನಿ. ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಹಲ್ಲು ಬಿದ್ದ ಮುದುಕರು ಹೇಳ್ಬಹುದಾದಂತ ಹೆಸರು. ಒಂದೇ ಒಂದು ಒತ್ತಕ್ಷರ ಇಲ್ಲ. ಮೋಹಿನಿ. ಆಹಾ, ಎಂತಹ ಚಂದದ ಹೆಸರು, ಎಂತಹ ಅಂದದ ಹೆಸರು. ಆಹಾ, ಮೋಹಿನಿ. ಓ ಜಗನ್ಮೋಹಿನಿ, ನಿನ್ನನ್ನು ನೋಡಿ ನಾನು ಮೈ ಮರೆತಿದ್ದೇನೆ. ಪಡೆದರೆ ನಿನ್ನನ್ನೇ ಪಡೆಯಬೇಕು ಅಂತ ಭಾವಿಸಿದ್ದೇನೆ. ಹಾಗಾಗಿ ನನ್ನನ್ನ ಮದುವೆಯಾಗ್ತೀಯೇನೆ ಅಂತ. ಓ, ಅದು ವಿಷಯ. ಆದ್ರೆ ಒಂದು ತೊಂದರೆ ಇದೆಯಲ್ಲ. ತೊಂದರೆ? ಯಾರಿಂದ ತೊಂದರೆ? ಈಗಲೇ ಹೇಳು. ಅವರನ್ನ ಸುಟ್ಟು ಭಸ್ಮ ಮಾಡಿಬಿಡ್ತೇನೆ. ಯಾವ ತೊಂದರೆ ಇಲ್ಲ. ಮತ್ತೆ ಇಲ್ಲಿ. ಓ, ಅಲ್ಲಿ ನೋಡು. ಎಲ್ಲಿ? ಅಲ್ಲಿ ಒಂದು ಮರ ಕಾಣ್ತಾ ಇದೆಯಲ್ಲ. ಆ ವಟವೃಕ್ಷ. ಹ, ಆ ಮರದಲ್ಲಿ ನನ್ನ ಆರಾಧ್ಯ ದೇವಿ ಇದ್ದಾಳೆ. ಆರಾಧ್ಯ ದೇವಿ ಇದ್ದಾಳೆ. ಹ, ಆ ದೇವಿಯಲ್ಲಿ ನನ್ನದೊಂದು ಹರಕೆ ಇದೆ. ಏನು ಹರಕೆ? ನಾನೊಬ್ಬ ನಾಟ್ಯಗಾರ್ತಿ. ಅಂದುಕೊಂಡೆ, ನಿನ್ನ ವಯ್ಯಾರವನ್ನೇ ನೋಡಿ ಅಂದುಕೊಂಡೆ ನೀನೊಬ್ಬ ನಾಟ್ಯಗಾರ್ತಿ ಇರಬಹುದು ಅಂತ ಹೇಳಿ. ಹಾ, ಏನಾಯ್ತು ಈಗ? ಆ ದೇವಿಯ ಮುಂದೆ ಹ. ಯಾರು ನನ್ನ ನಾಟ್ಯದಲ್ಲಿ ಸೋಲಿಸುತ್ತಾರೋ ಅವನನ್ನೇ ಮದುವೆಯಾಗ್ತೇನೆ. ಅಷ್ಟೇಯಾ? ನಾನು ಇಷ್ಟೊಂದು ಕುಡಿದು ನೀನು ನೋಡ್ಲಿಲ್ವಾ? ಅದು ದೊಡ್ಡ ವಿಷಯವೇ ಅಲ್ಲ ನನಗೆ. ಅದು ಅಲ್ಲದೆ ನಾನು ಯಾರು? ತಾಂಡವ ಮೂರ್ತಿಯ ಮಗ. ಹಾಗಾದ್ರೆ ಇನ್ನು ತಡ ಮಾಡುವುದು ಬೇಡ. ನಿನ್ನೊಂದು ಮದುವೆಯಾಗಿಯೇ ಸಿದ್ಧ, ಮದುವೆಯಾಗಿಯೇ ಬದ್ಧ. ಹೋಗೋಣ ಆ ದೇವಿಯ ಬಳಿಗೆ.
ಭಸ್ಮಾಸುರನ ವಧೆ ಆಯಿತು. ಅಂದರೆ ಅವನು ಪಡೆದ ವರವೇ ಅವನಿಗೆ ಶಾಪವಾಯಿತು. ಲೋಕೋ ಸಮಸ್ತ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಇಲ್ಲಿಗೆ ಭಸ್ಮಾಸುರ ಮೋಹಿನಿಯ ಕಥೆ ಮುಕ್ತಾಯವಾಯಿತು. ಎಲ್ಲರಿಗೂ ಮಂಗಳವಾಗಲಿ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣು